ಆಲಾಪನಂ ಪ್ರತಿಪದಂ ಕುರು ಮೇ ಮುಕುಂದ. ಪ್ರತಿ ಹೆಜ್ಜೆಯಲ್ಲಿ ಪರಮಾತ್ಮನ ನಾಮವನ್ನು ಸ್ಮರಿಸಬೇಕು ಅನ್ನುವ ತತ್ವವನ್ನು ಇಲ್ಲಿ ನಾವು ನೋಡಿದ್ವಿ. ಯಾವುದು ಇಲ್ಲಿ ಶ್ರೀವಲ್ಲಭೇತಿ, ಶ್ರೀವಲ್ಲಭ. ಶ್ರೀವಲ್ಲಭ ಅಂದರೆ ಏನು ಎಲ್ಲರಿಗೆ ಗೊತ್ತಿದೆ. ಶ್ರೀಗೆ ಪ್ರೀತಿಕರನಾದವನು. ಶ್ರೀ ಅಂದರೆ ಯಾರು ಅಂದರೆ ನಾವು ಅಂದ್ಕೊಳ್ಳೋದು ತಕ್ಷಣ ಲಕ್ಷ್ಮಿ ಅಂತ. ಲಕ್ಷ್ಮಿ ಅನ್ನುವುದು ಅದು ಒಂದು ಐಶ್ವರ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಲಕ್ಷ್ಮಿ ಅಂದರೆ ಸಾಧಾರಣವಾಗಿ ನಾವು ಗುಣಗಳನ್ನು, ಹಾಗೆ ಎಲ್ಲ ವಿದ್ಯೆಯನ್ನು ಎಲ್ಲವನ್ನ ಲಕ್ಷ್ಮಿ ಅಂತ ಕರೆಯೋದು ಉಂಟು. ಅಂದರೆ ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ ಹೀಗೆ ಕರೆಯುವಾಗ ಯಾವುದು ನಮ್ಮ ಒಂದು ಸೌಜನ್ಯ ಸಜ್ಜನಿಕೆನೋ ಅದು ಶ್ರೀ. ಅದಕ್ಕೆ ನಮಗೆ ದೃಷ್ಟಾಂತ ಸದಾಚಾರ, ಸನ್ನಡತೆ, ಸತ್ಯಧರ್ಮ ನಿಷ್ಠೆ ಎಲ್ಲಿದೆ ಅದನ್ನು ಶ್ರೀ ಅಂತ ಕರೀತಾರೆ. ಅದನ್ನು ಪರಮಾತ್ಮ ಪ್ರೀತಿಸ್ತಾನೆ. ಇದು ನಾನು ಹೇಳುವಂಥ ಇಂಟರ್ಪ್ರಿಟೇಷನ್ ಅಲ್ಲ. ಯಾಕೆಂದರೆ ಮಹಾಭಾರತದಲ್ಲಿ ನಮಗೆ ಒಂದು ದೃಷ್ಟಾಂತ ಕಥೆ ಸಿಕ್ಕತ್ತೆ. ಈ ದುರ್ಯೋಧನ ರಾಜಸೂಯ ಯಾಗ ಸಂದರ್ಭದಲ್ಲಿ ಆ ಸಭಾಭವನವನ್ನು ನೋಡ್ತಾನಲ್ಲ, ಸಭಾಭವನದ ಒಂದು ವೈಭವ, ಇದನ್ನೆಲ್ಲ ನೋಡಿಬಿಟ್ಟು ಅವನಿಗೆ ಆಶ್ಚರ್ಯ ಅನಿಸುತ್ತೆ. ಮತ್ತೆ ಅವನೇನು ಮಾಡ್ತಾನೆ, ಮನೆಗೆ ಸಭೆಯಲ್ಲಿ ಎಲ್ಲಿ ಬೇಕಾದಷ್ಟು ಇದ್ದು ಹೊಟ್ಟೆ ಉರಿ ಪಟ್ಕೊಂಡು ಅಲ್ಲಿ ಅಸಮಾಧಾನ ಆಗಿದ್ದೆಲ್ಲ ನಮಗೆ ಕಥೆ ಗೊತ್ತಿದೆ. ಮನೆಗೆ ಹಿಂತಿರುಗಿ ಬಂದವನು ಅಪ್ಪನ ಹತ್ರ ಹೇಳ್ತಾನೆ, ಅಪ್ಪ, ಯುಧಿಷ್ಠಿರನಿಗೆ ಯಾವ ರೀತಿಯ ಒಂದು ವೈಭವ ಸಿಕ್ಕಿದೆ, ಅಂಥ ವೈಭವ ನನಗೂ ಬೇಕು, ನಾನು ಅದನ್ನು ಪಡಿಬೇಕು. ಅಂಥ ಒಂದು ರಾಜಸೂಯ ಯಾಗದಂಥ ವೈಭವೋಪೇತವಾದ ಯಾಗ ನಭೂತೋ ನ ಭವಿಷ್ಯತಿ, ಅಂಥ ಚೆನ್ನಾಗಿ. ಹೇಗೆ ಅಂದರೆ ಪಾಂಡವರ ಒಂದು ಇದನ್ನು ಅವಮಾನ ಮಾಡಬೇಕು, ಪಾಂಡವರ ಐಶ್ವರ್ಯ ಏನೋ ರೀತಿಯಲ್ಲಿ ಅವರಿಗೆ ತೊಂದರೆ ಮಾಡಬೇಕು ಅಂತ ದುರ್ಯೋಧನಾದಿಗಳು ತಾವೇ ಬೇರೆ ಬೇರೆ ಜಾಗಗಳನ್ನು ಆರಿಸ್ಕೊಂಡ್ರು. ಅಂದರೆ ಖಜಾನೆಯನ್ನು ನಾನು ಆರಿಸ್ಕೊಳ್ತೇನೆ, ನಾನು ಇದು ಅಡುಗೆ ಮನೆ ಇದನ್ನು ನಾನು ನೋಡ್ಕೊಳ್ತೇನೆ ಅಂದರೆ ಸಾಮಾನುಗಳೆಲ್ಲ ಖಾಲಿ ಮಾಡಿಬಿಟ್ಟು ಇವತ್ತು ಊಟ ಇಲ್ಲ ಅಂತ ಮಾಡಬೇಕು ಬಂದವರಿಗೆ, ದುಡ್ಡೆಲ್ಲ ಕೊಟ್ಬಿಟ್ಟು ದುಡ್ಡಿಲ್ಲ ದಾನ ಮಾಡೋಕ್ಕೆ, ಆ ರೀತಿ ಎಲ್ಲ ಯೋಜನೆ ಮಾಡಿಕೊಂಡು ಇವರುಗಳೆಲ್ಲ ಬಂದಿದ್ದರೂ ಕೂಡ ಯಾವುದೂ ನಷ್ಟ ಆಗಲಿಲ್ಲ, ಯಾವುದೂ ತೊಂದರೆ ಆಗಲಿಲ್ಲ. ಹಾಗೆ ಆಗದೇ ಇದ್ದದ್ದಕ್ಕೆ ಕಾರಣ ಏನು ಅಂತ ಕೇಳಿದರೆ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಅದಕ್ಕೆ ಕಾರಣ ಯುಧಿಷ್ಠಿರನಲ್ಲಿರುವಂಥ ಸಜ್ಜನಿಕೆ, ಸೌಜನ್ಯ ಅಂತ ಹೇಳಿದ. ಆದ್ದರಿಂದ ನೀನೂ ಕೂಡ ಅಂಥ ಒಂದು ಸಜ್ಜನಿಕೆಯನ್ನು, ಅಂಥ ಒಂದು ಸೌಜನ್ಯವನ್ನು, ಅಂಥ ಒಂದು ಸದಾಚಾರವನ್ನು, ಅಂಥ ಒಂದು ಶೀಲವನ್ನು ಗಳಿಸಿದರೆ ಆಗ ಲಕ್ಷ್ಮಿ ನಿನ್ನವಳಾಗುತ್ತಾಳೆ. ಇದರಿಂದ ನಮಗೆ ದೃಷ್ಟಾಂತ ಗೊತ್ತಾಗುತ್ತೆ. ಆದ್ದರಿಂದ ಶ್ರೀವಲ್ಲಭ ಅನ್ನುವಾಗ ಅದಕ್ಕೆ ಮತ್ತೆ ಇದು ಧೃತರಾಷ್ಟ್ರನ ಬಾಯಲ್ಲಿ ಬರೋ ಮಾತು ಅಂತ ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಧೃತರಾಷ್ಟ್ರ ಹೇಳ್ತಾನೆ, ಇದಕ್ಕೆ ದೃಷ್ಟಾಂತ ಇದೆಪ್ಪ. ಪ್ರಹ್ಲಾದ ಒಂದು ಬಾರಿ ತನ್ನ ಒಂದು ಸೌಜನ್ಯದಿಂದ, ಸನ್ನಡತೆಯಿಂದ ಮೂರೂ ಲೋಕದ ಆಧಿಪತ್ಯವನ್ನು ಪಡೆದುಬಿಟ್ಟ. ಆಗೇನಾಯಿತು, ದೇವತೆಗಳೆಲ್ಲರೂ ರಾಜ್ಯಭ್ರಷ್ಟರಾದರು. ರಾಜ್ಯಭ್ರಷ್ಟರು ಅಂತ ಅಸುರರ ಕೈಗೆ ಸಿಕ್ಕಿ ಬೀದಿ ಪಾಲಾಗಿಲ್ಲ, ಅವರವರ ರಾಜ್ಯದಲ್ಲಿದ್ದಾರೆ. ಆದರೆ ಅವರಿಗೆ ಸ್ಥಾನಮಾನಗಳೇನಿತ್ತು ಆ ಸ್ಥಾನಮಾನ ಇಲ್ಲ ಆಗಿತ್ತು. ಆಗ ಇಂದ್ರ ಮೊದಲು ಬ್ರಹ್ಮನ ಹತ್ರ ಹೋಗಿ ಕೇಳಿದ, ನನಗಿಂಥ ಒಂದು ಸ್ಥಿತಿ ಬಂದಿದೆಯಲ್ಲ, ನಾನೇನು ಮಾಡಬೇಕು? ಅಪ್ಪ, ಇದಕ್ಕೆ ಕಾರಣ ಪ್ರಹ್ಲಾದ, ನೀನು ಪ್ರಹ್ಲಾದನನ್ನೇ ಆಶ್ರಯಿಸು, ಪ್ರಹ್ಲಾದನಿಂದ ನೀನೇನಾದರೂ ಪಡ್ಕೊಳ್ಳೋದಾದರೆ ಪಡ್ಕೊಳ್ಬಹುದು. ಆಗ ಇವನು ಇಂದ್ರ ಪ್ರಹ್ಲಾದನ ಹತ್ತಿರ ಇಂದ್ರ ರೂಪದಲ್ಲಿ ಬರಲಿಲ್ಲ, ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿಯ ರೂಪದಲ್ಲಿ ಬಂದವನು ನನಗೇನಾದರೂ ಉಪದೇಶವನ್ನು ಮಾಡು ಅಂತ ಕೇಳಿದ. ಆಗ ಪ್ರಹ್ಲಾದ ಹೇಳಿದ, ಅಲ್ಲಪ್ಪ, ನನಗೆ ಈ ಮೂರೂ ಒಂದು ಲೋಕದ ಅಥವಾ ಒಂದು ಮನೆಯ ಆಧಿಪತ್ಯ ಮಾಡಬೇಕಾದ್ರೆ ನಮಗೆ ಪುರುಸೊತ್ತಿರಲ್ಲ. ಇನ್ನು ಒಂದು ರಾಜ್ಯ, ಒಂದು ದೇಶ, ಮೂರೂ ಲೋಕದ ಆಧಿಪತ್ಯ ನಡೆಸಬೇಕಾದ್ರೆ ಪುರುಸೊತ್ತೆಲ್ಲಿದೆ? ಆದ್ದರಿಂದ ನಂಗೆ ಪುರುಸೊತ್ತಿಲ್ಲ ಉಪದೇಶ ಮಾಡೋಕ್ಕೆ.
ಸರಿ, ಹಾಗಾದರೆ ನಾನು ನಿನ್ನ ಸೇವೆ ಮಾಡೋಕ್ಕಾದ್ರೂ ಒಂದು ಅವಕಾಶ ಕೊಡು ಅಂತ ಕೇಳಿದ. ಸರಿ, ಹಾಗೆ ಆಗಲಿ, ಬೇಕಾದರೆ ನಿನಗೇನು ಬೇಕೋ ಆ ಸೇವೆ ಮಾಡು, ಆದರೆ ಉಪದೇಶ ಕೊಡುವುದಕ್ಕೆ ಮಾತ್ರ ನಮಗೆ ಸಮಯ ಇಲ್ಲ. ಹಾಗೆ ಆಗಲಿ ಅಂತ ಈಗ ಇಂದ್ರ ಪ್ರಹ್ಲಾದನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಹಾಗೆ ಪ್ರಹ್ಲಾದನ ಸೇವೆ ಮಾಡ್ತಾ ಇರುವಾಗ ಮಾಡ್ತಾ ಮಾಡ್ತಾ ಅವನ ಇದನ್ನು ಗಮನಿಸ್ತಾ ಒಂದು ದಿವಸ ಕೇಳಿದ, ಇಷ್ಟೆಲ್ಲವನ್ನ ನೀನು ಸಾಧಿಸಿದೆಯಲ್ಲ, ಯಾವುದರಿಂದ? ನಾನು ಧರ್ಮವನ್ನ ಪ್ರೀತಿಸ್ತೇನೆ, ಧರ್ಮ ಮಾರ್ಗದಲ್ಲಿದ್ದೇನೆ, ಯಾರಿಗೂ ಅವಮಾನ ಮಾಡಲ್ಲ, ಸತ್ಯವನ್ನೇ ಅನುಷ್ಠಾನ ಮಾಡ್ತೇನೆ, ಪ್ರತಿಯೊಬ್ಬರು ಹೇಳಿದ ಮಾತನ್ನು ಕೇಳ್ತೇನೆ, ನಿಂದೆಯನ್ನ ಮಾಡೋದಿಲ್ಲ, ಹೀಗೆ ತಾನು ಏನು ಅನುಷ್ಠಾನ ಮಾಡ್ತಾ ಇದ್ದೇನೆ ಅದನ್ನೆಲ್ಲ ಹೇಳ್ತಾ ಬಂದ. ಆಗ ಇವನು ಅಂದರೆ ಯಾವ ಈಗ ಇದೆಲ್ಲ ನಾ ಹೇಳ್ತಾ ಇರುವುದು ಶ್ರೀ ಅನ್ನುವ ಜಾಗಕ್ಕೆ ಕೇಂದ್ರೀಕರಿಸ್ಕೊಳ್ಳಿ. ಶ್ರೀ ಅಂದರೆ ಸಜ್ಜನಿಕೆ, ಸದಾಚಾರ, ಸನ್ನಿಷ್ಠೆ, ಸತ್ಯಧರ್ಮನಿಷ್ಠೆ, ಗುರು ಹಿರಿಯರನ್ನು ಗೌರವಿಸೋದು, ಅವರು ಹೇಳಿದ ಮಾತಿಗೆ ಬಾಗೋದು, ಅದಕ್ಕನುಗುಣವಾಗಿ ನಡ್ಕೊಳ್ಳೋದು, ಇದೆಲ್ಲ ಶ್ರೀ ಅನ್ನುವ ಒಂದು ವ್ಯಾಪ್ತಿಯಲ್ಲಿ ಬರುತ್ತೆ. ಆದ್ರಿಂದನೇ ನಾನು 3 ಲೋಕದ ಆಧಿಪತ್ಯವನ್ನ ಪಡೆದೆ ಅಂತ ಹೇಳ್ತಿದ್ದಾನೆ. 3 ಲೋಕದ ಆಧಿಪತ್ಯ ಬರಬೇಕಾದ್ರೆ ನಮ್ಮಲ್ಲಿ, ಅಲ್ಲಿಗೆ ಶ್ರೀ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ, ನಮ್ಮಲ್ಲಿ ಅಂಥ ಒಂದು ಸಜ್ಜನಿಕೆ ಇರಬೇಕು. ಇದನ್ನ ಯಾವಾಗಲೂ ಮಾತುಕತೆ ಆಡ್ತಾ ಹೇಳ್ತಾ ಇದ್ದ. ಯಾರಿಗೆ? ಇಂದ್ರನಿಗೆ ಪ್ರಹ್ಲಾದ. ಹಾಗೆ ಒಂದು ದಿವಸ ಇವನು ತುಂಬ ನಿಷ್ಠೆಯಿಂದ ಸೇವೆ ಮಾಡ್ತಾ ಇರೋದನ್ನ ನೋಡಿ ಇವನೇ ಉತ್ಸಾಹದಿಂದ ಏನು ಬೇಕೋ ಕೇಳ್ಕೊಂಡ. ನನಗೇನು ಬೇಡಪ್ಪ, ನಿನ್ನ ಸೇವೆಯನ್ನು ಮಾಡೋ ಭಾಗ್ಯ ಕೊಟ್ಟಿದೆಯಲ್ಲ, ಅದರಿಂದೇ ನಾನು ಸಂತುಷ್ಟನಾಗಿದ್ದೇನೆ, ನನಗೇನು ಬೇಡ ಅಂತ ಹೇಳ್ದ. ಆದರೂ ನಿಂಗೇನಾದರೂ ಬೇಕಿದ್ರೆ ಕೇಳು ಕೇಳು ಅಂತ ಇವನು ಒತ್ತಾಯ ಮಾಡಿ ಕೇಳಿದಾಗ, ನೀನೇನೋ ಇಷ್ಟು ಹೇಳಿದ್ಯಲ್ಲ, ಅಂದರೆ ತ್ರೈಲೋಕ್ಯಾಧಿಪತಿತ್ವ ಪಡೆಯೋದಕ್ಕೆ ಸದಾಚಾರ ಸನ್ನಿಷ್ಠೆ ಅಂತ ಹೇಳಿದ್ಯಲ್ಲ, ನಿನ್ನ ಶೀಲನ ನನಗೆ ಕೊಡು ಅಂತ ಕೇಳ್ದ. ಈಗ ಅವನು ಕೊಡಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ಯಾಕೆಂದ್ರೆ ವರವನ್ನ ಕೇಳು ಅಂದ. ನನಗೇನು ಬೇಡ, ನಾನು ನಿನ್ನ ಸೇವೆಯಲ್ಲಿ ತೃಪ್ತನಾಗಿದ್ದೇನೆ ಅಂತ ಹೇಳಿದ್ದಾನೆ. ಆದರೆ ನನಗೆ ವರ ಕೇಳು ಅಂದ ಮೇಲೆ ಇವನು ವರವನ್ನ ಒತ್ತಾಯದಿಂದ ಕೇಳಿದ ನಿನ್ನ ಶೀಲನ ನನಗೆ ಕೊಟ್ಟುಬಿಡು. ಆಗ ವಿಧಿ ಇಲ್ಲದೆ ಪ್ರಹ್ಲಾದ ತನ್ನ ಶೀಲವನ್ನ ಧಾರೆ ಎರೆದ. ಹಾಗೆ ಅವನು ಶೀಲವನ್ನ ಧಾರೆ ಎರೆದ ತಕ್ಷಣ ಅವನ ಶರೀರದಿಂದ ಅತ್ಯಂತ ತೇಜಸ್ವಿಯಾದ, ಅತ್ಯಂತ ಜಾಜ್ವಲ್ಯಮಾನವಾಗಿ ಬೆಳಗುತ್ತಾ ಇರುವಂಥ ಒಂದು ವ್ಯಕ್ತಿ ಹೊರಗೆ ಬಂದ. ಅವನನ್ನು ಕೇಳಿದ, ಯಾರು ನೀನು ಅಂತ. ಆಗ ಅವನು ಹೇಳಿದ, ನಾನು ಸದಾಚಾರ ಎನ್ನುವನು ನಾನು. ನೀನು ಶೀಲವನ್ನು ಧಾರೆ ಎರೆದಿದೆಯೇ, ಆದ್ರಿಂದ ನಾನು ಹೋಗ್ತಾ ಇದ್ದೇನೆ ಅಂತ ಅವನು ಹೇಳಿದ. ಇನ್ನು ಒಂದು ಸ್ವಲ್ಪ ಹೊತ್ತಾಯಿತು, ಮತ್ತೊಬ್ಬ ವ್ಯಕ್ತಿ ಅವನ ಶರೀರದಿಂದ ಹೊರಗೆ ಬಂದ. ಅವನನ್ನು ಕೇಳಿದ, ನೀನು ಯಾರು? ನಾನು ಸತ್ಯಸ್ವರೂಪಿ, ಸತ್ಯ ನನ್ನ ರೂಪ. ಆದ್ರಿಂದ ಎಲ್ಲಿ ಸದಾಚಾರ ಇರುತ್ತೆ, ಸದಾಚಾರದೊಡನೆ ಸತ್ಯ ಹೊಂದಿಕೊಂಡಿರುವಂಥದ್ದು, ಆದ್ರಿಂದ ನಾನು ಹೋಗ್ತಾ ಇದ್ದೇನೆ. ಇನ್ನು ಒಂದು ಸ್ವಲ್ಪ ಹೊತ್ತಾಯಿತು, ಮತ್ತೊಬ್ಬ ವ್ಯಕ್ತಿ ಅವನ ಶರೀರದಿಂದ ಹೊರಗೆ ಬಂದ. ಎಲ್ಲರೂ ಜಾಜ್ವಲ್ಯಮಾನವಾದ ತೇಜಸ್ಸಿನಿಂದ ಬೆಳಗುತ್ತಾ ಇದ್ದಾರೆ. ಅವನನ್ನು ಕೇಳಿದ, ನೀನು ಯಾರು? ನಾನು ಧರ್ಮ. ಸರಿ, ಅವನು ಹೊರಟ. ಈಗ ಮತ್ತೊಬ್ಬ ಬಂದ. ಅವನು, ನೀನು ಯಾರು? ನಾನು ಬಲ. ಸತ್ಯ, ಸದಾಚಾರ, ಧರ್ಮ ಎಲ್ಲಿರುತ್ತೋ ಅಲ್ಲಿ ಬಲ ಇರುತ್ತೆ. ಅದೇ ನೋಡಿ ನಾವು ಗಮನಿಸಬೇಕಾದ್ದು. ಬಲ ಅಂದರೆ ನಾವು ಫಿಸಿಕಲಿ ಫಿಟ್ನೆಸ್ ಮಾಡಿಕೊಂಡು ಗಳಿಸಬೇಕಾದ ಬಲ ಅಲ್ಲ. ನಮ್ಮ ನಡೆನೇ ನಮಗೆ ದೊಡ್ಡ ಬೇಲಿ, ನಮ್ಮ ನಡೆನೇ ನಮಗೆ ಬಲ. ಅಂಥ ಒಂದು ಬಲವನ್ನ ಅವನು, ಈಗ ಬಲನೂ ಹೊರಟೋಯ್ತು. ಆನಂತರ ಸ್ವಲ್ಪ ಹೊತ್ತಾದ ಮೇಲೆ ಒಬ್ಬ ದಿವ್ಯ ಸ್ತ್ರೀ, ಸುಂದರ ಸ್ತ್ರೀ ಅವನ ಶರೀರದಿಂದ ಹೊರಗೆ ಬಂದಳು. ಕೇಳ್ದ, ಅಮ್ಮ ನೀನು ಯಾರು? ನಾನು ಲಕ್ಷ್ಮಿ. ಯಾವ ತ್ರೈಲೋಕ್ಯಾಧಿಪತಿ ಇತ್ತು ಆ ಶ್ರೀ ನಾನು. ಶ್ರೀ ಈಗ ಎಲ್ಲಿರುತ್ತೆ? ಸದಾಚಾರ, ಸತ್ಯ, ಧರ್ಮ ಇವೆಲ್ಲ ಎಲ್ಲಿರುತ್ತೆ ಅಲ್ಲಿ ಶ್ರೀ ಇರುತ್ತೆ. ಈಗ ನಿಮಗೆ ಸ್ಪಷ್ಟ ಆಗ್ತಾ ಇದೆ, ಶ್ರೀವಲ್ಲಭ. ಆದ್ರಿಂದ ಮೊದಲಿಗೆ ನಮಗೆ ಸದಾಕಾಲ
ಐಶ್ವರ್ಯ ನಮ್ಮಲ್ಲಿರಬೇಕು ಅನ್ನುವ ಅಪೇಕ್ಷೆ ಇದೆ ಅನ್ನೋದಾದರೆ ಮೊದಲಿಗೆ ಸದಾಚಾರ ನಮ್ಮಲ್ಲಿ ಇರಬೇಕು, ಸನ್ನಿಷ್ಠೆ ನಮ್ಮಲ್ಲಿರಬೇಕು. ಸದಾಚಾರಕ್ಕೆ ಗುರುತೇನು? ಮೊದಲೇ ಪ್ರಹ್ಲಾದನೇ ಹೇಳಿದಾನೆ, ಗುರು ಹಿರಿಯರನ್ನು ಗೌರವಿಸೋದು, ಆದರಿಸೋದು, ಸತ್ಕರಿಸೋದು, ಅವರಾಡಿದ ಮಾತನ್ನು ಗೌರವಿಸೋದು, ಯಾರನ್ನೂ ನಿಂದಿಸದೇ ಇರೋದು, ಸನ್ಮಾರ್ಗದಲ್ಲಿ ನಡ್ಕೊಳ್ಳೋದು, ಏನು ಶಾಸ್ತ್ರಗಳು ಹೇಳಿದೆ ಅದರ ರೀತಿಯಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳೋದು, ಇದೆಲ್ಲ ಸದಾಚಾರದಲ್ಲಿ ಬರುತ್ತೆ. ಆದ್ದರಿಂದ ಆ ಸದಾಚಾರ ಎನ್ನುವುದು ಒಂದು ಯುಧಿಷ್ಠಿರನಲ್ಲಿ ಇದ್ದಿದ್ದರಿಂದ ದುರ್ಯೋಧನ, ದುಶ್ಯಾಸನ, ಕರ್ಣ ಎಲ್ಲರೂ ಸೇರಿ ಏನಾದರೂ ಆಗಲಿ ಪಾಂಡವರಿಗೆ ನಾವು ಅವಮಾನ ಮಾಡಬೇಕು, ಅವರು ಈಗ ಈ ರಾಜಸೂಯ ಯಾಗದಲ್ಲಿ ಅವರಿಗೆ ಯಾವ ರೀತಿಯಿಂದಲಾದರೂ ತೊಂದರೆ ಕೊಡಬೇಕು ಅಂತ ಒಬ್ಬೊಬ್ಬರು ಒಂದೊಂದು ಜಾಗವನ್ನು ಆರಿಸ್ಕೊಂಡಿದ್ದಾರೆ. ಯಾವ ಜಾಗದಲ್ಲಿ ಇವರಿಗೆ ತೊಂದರೆ ಮಾಡಬಹುದು ಅಂತ ನೋಡೋದಕ್ಕೋಸ್ಕರ ದಾನ ಮಾಡುವಾಗ ಇಡೀ ಖಜಾನೆ ಕೊಟ್ಬಿಡೋದು. ಎಲ್ಲ ಹಾಗೆ ಮಾಡಿದ್ರು ತಿರ್ಗಾ ಖಜಾನೆ ತುಂಬಿಕೊಳ್ಳುತ್ತೆ. ಊಟದ ಜಾಗದಲ್ಲಿ ಬೇಕಂತ ಕಡಿಮೆ ಅಡುಗೆ ಮಾಡಿಸೋದು, ಆದರೂ ಸಮೃದ್ಧಿಯಾಗಿ ಊಟ ತಯಾರಾಗುತ್ತೆ. ಈ ರೀತಿ ಎಲ್ಲ ನೋಡ್ತಾ ಇದ್ದಾಗ ಆ ಜಾಗದಲ್ಲಿ ಪರಮಾತ್ಮ ಆರಿಸಿಕೊಂಡಂಥ ಒಂದು ಆಯ್ಕೆ ಏನು? ಯಾರು ಬ್ರಾಹ್ಮಣರಿದ್ದಾರೆ ಅವರ ಪಾದ ತೊಳೆಯುವ ಕೆಲಸವನ್ನ ಇವನು ಆರಿಸಿಕೊಂಡ. ಇವೆಲ್ಲ ಯಾವ ರೀತಿ ನೋಡಿ, ಶ್ರೀವಲ್ಲಭ, ಎಲ್ಲಿ ಸದಾಚಾರ ಇದೆ, ಎಲ್ಲಿ ಸನ್ನಿಷ್ಠೆ ಇದೆ, ಆದ್ರಿಂದಲೇ ಅವನು ಅವರ ಪಾದವನ್ನು ತೊಳೆಯುವಷ್ಟು ದೀನನಾಗುತ್ತಾನೆ. ಅದು ಶ್ರೀವಲ್ಲಭ ಎನ್ನುವ ನಾಮದಲ್ಲಿ ನಾವು ನೋಡುವಂಥ ಒಂದು ವೈಶಿಷ್ಟ್ಯ. ಆದ್ದರಿಂದ ನಮಗೆ ನಿಜವಾಗಿ ಐಶ್ವರ್ಯ ಬೇಕು ಅನ್ನೋದಾದರೆ ಐಶ್ವರ್ಯವನ್ನು ಬಚ್ಚಿಟ್ಟುಕೊಂಡು ಯಾವ್ಯಾವುದೋ ಬ್ಯಾಂಕಲ್ಲಿ ಮುಚ್ಚಿಟ್ರೆ ಅದು ನಮಗೆ ಉಳಿಯುವಂಥದ್ದಲ್ಲ. ನೀನು ಎಷ್ಟು ದಾನ ಮಾಡ್ತೀಯೇ, ಎಷ್ಟು ಕೊಡ್ತೀಯೇ, ಎಷ್ಟು ನಿಷ್ಠೆಲಿರ್ತೀಯೇ ಅಷ್ಟು ಅದು ಬೆಳೆದುತ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಆ ರೀತಿಯಾದ ನಡೆಯನ್ನು ಪರಮಾತ್ಮ ಪ್ರೀತಿಸ್ತಾನೆ. ಆದ್ದರಿಂದಲೇ ಪರಮಾತ್ಮ ಗೋಕುಲವನ್ನು ಆರಿಸಿಕೊಂಡಿದ್ದು ಅದಕ್ಕೋಸ್ಕರನೇ. ಯಾಕೆಂದರೆ ಗೋಕುಲದ ಎಲ್ಲ ಪ್ರಜೆಗಳಲ್ಲಿ ಆ ಸನ್ನಿಷ್ಠೆ ಇತ್ತು, ಸದ್ಹೃದಯ ಇತ್ತು, ಸದಾಚಾರ ಇತ್ತು. ಅಲ್ಲಿರುವ ಎಲ್ಲರೂ ಕೂಡ ಹಾಲಿನಂಥ ಶುದ್ಧವಾದ ಮನಸ್ಥಿತಿ ಇರುವವರು. ಆದ್ದರಿಂದಲೇ ಪರಮಾತ್ಮ ಗೋಕುಲದಲ್ಲಿ ತಾನು ಇರ್ತೇನೆ. ಗೋಕುಲಕ್ಕೆ ಪರಮಾತ್ಮ ಬಂದ ತಕ್ಷಣ ಏನಾಯಿತು ಅಂತ ಕೇಳಿದರೆ, ಅನಾರ್ದ್ರಂ ಆರ್ದ್ರಂ ವಿರಸಂ ರಸಾಢ್ಯಂ, ಅಂದರೆ ಗೋಕುಲದಲ್ಲಿ ಒಣಗಿ ಹೋಗಿದ್ದೆಲ್ಲವೂ ಕೂಡ ಚೆನ್ನಾಗಿ ರಸಪೂರ್ಣ, ಅಂದರೆ ಫ್ರೆಶ್ ಆಯಿತು. ಯಾವುದು ಡ್ರೈ ಆಗೋಗಿತ್ತು ಅದೆಲ್ಲ ನೀರಿನಿಂದ, ರಸದಿಂದ ತುಂಬಿಕೊಳ್ತು, ಫ್ರೆಶ್ ಆಯಿತು. ಯಾವುದು ರಸರಹಿತವಾಗಿತ್ತು, ನೀರಸವಾಗಿತ್ತು, ಅದು ರಸಪೂರ್ಣವಾಯಿತು. ಅಪಲ್ಲವಂ, ಚಿಗುರು ಇಲ್ಲದೆ ಇದ್ದಂಥ ವಸ್ತು ಇತ್ತು, ಅದು ಪಲ್ಲವಿತಂ ತದಾಸೀತ್, ಚಿಗುರಿನಿಂದ ಕೂಡಿದಂತೆ ಆಗ ಆಯಿತು. ಮತ್ತೆ ಗಾವೋ ಬಹುಕ್ಷೀರಾಹ, ಹಸುವಿನ ಹಾಲಿನಲ್ಲಿ ಕೆಚ್ಚಲು ಸಮೃದ್ಧವಾಯಿತು. ಅವರ ಮನೆ ಇವರ ಮನೆ ಅಲ್ಲ, ಗೋಕುಲದ ಪ್ರತಿ ಮನೆಯ ಗೋವಿನ ಕೆಚ್ಚಲುಗಳು. ಯಾರೋ ಬಂದು, ನಾವು ತಿರುಪಾವ ಇದರಲ್ಲಿ ಕೂಡ ನೋಡಿದ್ದೇವೆ, ಕೈ ಇಡಬೇಕಾಗಿಲ್ಲ ಅವನು ಹಾಲು ಕರೆಯೋದಕ್ಕೆ, ಹಾಗೇ ಹಾಲು ಸುರಿದು ಮನೆಯೆಲ್ಲ, ಕೊಟ್ಟಿಗೆಯಲ್ಲ, ಕೊಟ್ಟಿಗೆಯಿಂದ ಮನೆಯೆಲ್ಲ ಕೆಸರಾಗಬೇಕು, ಹಾಗೆ ಹಾಲಿನ ಸಮೃದ್ಧಿ. ಆ ರೀತಿಯಲ್ಲಿ ಗಾವೋ ಬಹುಕ್ಷೀರಾಹ ದುಗ್ಧ, ಅವು ಹಾಗೆ ಹಾಲನ್ನು ಸುರಿಸ್ತಾ ಇದ್ವು. ಬಭೂವು, ಯಾವಾಗ ನಾರಾಯಣೋ ನಂದಕುಲಂ, ನಾರಾಯಣ ನಂದಗೋಕುಲವನ್ನು ಯಾವಾಗ ಪ್ರವೇಶ ಮಾಡಿದ ಆಗ ಅಲ್ಲಿದ್ದಂಥ ಈ ಸಮೃದ್ಧಿಯನ್ನು ನಾವು ನೋಡ್ತೇವೆ. ಇದೆಲ್ಲ ಸಮೃದ್ಧಿ ಅನ್ನುವುದು ಶ್ರೀ ಅನ್ನುವುದು ಸಮೃದ್ಧಿ. ಆದ್ದರಿಂದ ಮತ್ತೆ ಶ್ರೀ ಬೇಡದೇ ಇರುವವರು ಯಾರು? ಲೌಕಿಕವಾದ ಸಮೃದ್ಧಿಗೋಸ್ಕರನೇ ನಾವು ಬದುಕ್ತಾ ಇದ್ದೇವೆ. ಆದ್ದರಿಂದಲೇ ಮೊಟ್ಟ ಮೊದಲನೆಯದಾಗಿ ಶ್ರೀವಲ್ಲಭ, ನಿಮಗೆ ಲೋಕದ ಐಶ್ವರ್ಯ ಬೇಕಾನೆಪ್ಪ, ನಿಮಗೆ ಲೋಕದ ಸುಖ ಬೇಕಾನೆಪ್ಪ, ಆದ್ರಿಂದ ಮೊದಲಿಗೆ ಶ್ರೀವಲ್ಲಭ ಅಂತ ಕೂಗಿ. ಭೌತಿಕವಾದ ಕಾಮನೆ ಇರುವುದರಿಂದ ಶ್ರೀವಲ್ಲಭ ಎಂಬುದಾಗಿ ನೀವು ಹೇಳಿ, ಶ್ರೀವಲ್ಲಭೇತಿ ಅಷ್ಟು ಕರೆದರೆ ಸಾಕು. ಅವನಿಗೆ ವರದ, ಅವನು ಬೇಕಾದ ಹಾಗೆ ವರವನ್ನು ಕರುಣಿಸ್ತಾನೆ. ಪರಮಾತ್ಮನ ದಿವ್ಯ ಸಾನ್ನಿಧ್ಯ ಕೂಗಿದ ಜಾಗದಲ್ಲಿ ತಾನು ಒದಗಿ ಬರುತ್ತೆ. ಆದ್ದರಿಂದ ಯಾರು ಯಾರಿಗೆ ವರವನ್ನು ಕೊಟ್ಟ, ಯಾರಿಗೆ ವರವನ್ನು ಕೊಡಲಿಲ್ಲ ಪರಮಾತ್ಮ,
ಹೋಗಲೇ ನೀನು ಯಾವನೋ ಗೊಲ್ಲ, ಒಂದು ಕೊಟ್ಟಿಗೆಯಲ್ಲಿ ಬದುಕಬೇಕಾದವನು, ಒಂದು ಗ್ರಾಮದಲ್ಲಿರುವವನು, ನಿನಗೆ ಅರಸರ ಬಟ್ಟೆನ ಕೊಡೋದಿಲ್ಲ ಅಂತ ಜೋರು ಮಾಡ್ದ. ನಾನು ಕಂಸನ ಮನೆಯ ಅಗಸ, ಕಂಸನ ಮನೆ ಅಗಸ, ಆದ್ರೆ ನಾನು ಕಂಸನ ಮನೆ ಅಗಸ ಅಂತ ಜೋರು ಹೊಡೆದ. ಅವನ ಕುತ್ತಿಗೆಯನ್ನ ಚಿವುಟಿದ ಪರಮಾತ್ಮ. ಆದರೆ ಏನಾಯ್ತು, ಅವನಿಂದ ತೇಜಸ್ಸು ಪರಮಾತ್ಮನೊಳಗೆ ಸೇರಿತು. ಸಾಯುಜ್ಯ ಪದವಿಯನ್ನ ಕೊಟ್ಟನಲ್ಲ, ಅದಕ್ಕಿಂತ ಬೇಕಾ? ನಾವು ದುರ್ಗಾ ಸಪ್ತಶತಿಯಲ್ಲಿ ಕೂಡ ನೋಡ್ತೇವೆ, ದುರ್ಗಾ ಪೂಜೆಯನ್ನು ಮಾಡುವಾಗ ಮಹಿಷನ ಪೂಜೆಯನ್ನು ಮಾಡಬೇಕು ಅಂತಾರೆ. ಯಾಕೆ ಅಂದ್ರೆ ತಾಯಿಯ ಕೃಪೆಯಿಂದ ಮಹಿಷನಿಗೆ ಸಾಯುಜ್ಯ ಪದವಿ ದೊರಕಿದೆ. ಸಾಯುಜ್ಯ ಪದವಿಯನ್ನು ಪಡೆಯೋದು ಸುಲಭವಲ್ಲ. ಹಾಗೆ ಪರಮಾತ್ಮ ಹೊಗಲೇ ಗೊಲ್ಲ ಅಂತ ಎಲ್ಲ ಅಂದವನಿಗೂ ಕೂಡ ವರವನ್ನು ಕೊಡದೇ ಇರಲಿಲ್ಲ. ಕುಬ್ಜೆ ಗಂಧವನ್ನ ಹೊತ್ಕೊಂಡು ಹೋಗ್ತಾ ಇದ್ಲು. ಅಮ್ಮ, ಇದು ಎಲ್ಲಿಗೆ ತಗೊಂಡು ಹೋಗ್ತಿದೆಯೇ? ಇದೇನಿದು ಇಷ್ಟು ಪರಿಮಳ ಬರ್ತಾ ಇದೆಯಲ್ಲ? ಅರಮನೆಗೆ ತಗೊಂಡು ಹೋಗ್ತಾ ಇದ್ದೇನೆ, ನಾನು ಅರಮನೆಯ ಗಂಧ ಕೆಲಸ ಮಾಡುವಂತಹ ಸೇವಕಿ ನಾನು, ನಮಗೂ ಸ್ವಲ್ಪ ಕೊಡ್ಬೋದಾ? ಓಹೋ, ಆಗಬಹುದು ಅಂತ ಸಂತೋಷದಿಂದ ಅವನ ಮೈಗೆಲ್ಲ ಶ್ರೀಗಂಧವನ್ನ ಲೇಪಿಸಿ ಯಾವ ಒಂದು ಧನ್ಯತೆಯನ್ನ ಪಡೆದ್ಲು ಕುಬ್ಜೆ. ಕುಬ್ಜೆ ವಿಕೃತವಾದ ರೂಪವನ್ನು ಪಡೆದಿದ್ದವಳು ಭೌತಿಕವಾದ ಸೌಂದರ್ಯವನ್ನ ಪಡೆದ್ಲು, ಅತ್ಯದ್ಭುತವಾದ ಸೌಂದರ್ಯವನ್ನ ಪಡೆದ್ಲು. ಅಷ್ಟೇ ಅಲ್ಲ, ನಿನಗೇನು ಬೇಕು ಅಂದ್ರೆ ಗೋಪಸ್ತ್ರೀಯರಿಗೆ ನೀನೇನು ಕೊಟ್ಟಿಯೋ ಅದನ್ನ ನನಗೂ ಕೂಡ ಕೊಡು ಅಂತ ಕೇಳಿದ್ಲು. ಪರಮಾತ್ಮ ಅದನ್ನು ಕೊಡದೇ ಇರಲಿಲ್ಲ. ಅವಳ ಮನೆಗೆ ಹೋದ, ಅವಳು ಬಯಸಿದ್ದನ್ನ ಕೊಟ್ಟ. ಮಥುರೆಯಲ್ಲಿ ತಾನು ಮಾಡಬೇಕಾದ ಕೆಲಸ ಏನಿತ್ತೋ ಆ ಕೆಲಸವನ್ನ ನಿರ್ವಹಿಸಿದ ನಂತರ ಗೋಪಸ್ತ್ರೀಯರು ಕಾತ್ಯಾಯನಿ ವ್ರತವನ್ನ ತಾನೇ ಉಪದೇಶ ಮಾಡ್ದ. ನೀನು ನಮಗೆ ಪತಿಯಾಗಬೇಕು. ಅಮ್ಮ, ಪತಿ ಅಂತ ಯಾವ ಭಾವದಿಂದ ನೀವು ನನ್ನನ್ನು ಬಯಸ್ತಾ ಇದ್ದೀರಿ? ಲೌಕಿಕವಾದ ಶಾರೀರಿಕ ಭಾವನೆಯಿಂದ ನೀವು ಬಯಸೋದಾದರೆ ನನ್ನಿಂದ ಅದು ನಿಮಗೆ ದೊರಕೋದಿಲ್ಲ ಅಂತ ಹೇಳಿದ ಪರಮಾತ್ಮ. ಇಲ್ಲ, ನಮಗೆ ನೀನು ಬೇಕು. ನಿನ್ನ ಒಂದು ಸಾನ್ನಿಧ್ಯ, ನಿನ್ನ ಒಂದು ಸಾನ್ನಿಧ್ಯದ ರಸಾಸ್ವಾದ ನಮಗೆ ಬೇಕು. ನಮಗೆ ನೀನು ಬೇಕು. ಅದಕ್ಕಾಗಿಯೇ ಕೃಷ್ಣ ಅವರನ್ನ ಎಷ್ಟು ರೀತಿ ತಯಾರು ಮಾಡಿದ. ನಾವು ರಾಮಾಯಣದಲ್ಲಿ ನೋಡ್ತೇವೆ, ರಾಮನ ರಾಜ್ಯದಲ್ಲಿ ರಾಮ 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 ಇತಿ ಆಸ್ತಾಂ. ಪ್ರಜೆಗಳ ಮಾತು ಅಂದ್ರೆ ರಾಮ, ಪ್ರಜೆಗಳ ಉಸಿರು ರಾಮ, ಒಳ ಉಸಿರು ರಾಮ, ಹೊರ ಉಸಿರು ರಾಮ. ಪ್ರಾಣಾಪಾನೋ ಸಮಾವಾಸ್ತಾಂ ರಾಮೇ ರಾಜ್ಯಂ ಪ್ರಶಾಸತಿ ಅಂತ ಅದ್ಭುತವಾಗಿ ಎಲ್ಲ ರಾಮಮಯ. ಅಂದ್ರೆ ಪರಮಾತ್ಮನ ಸಾನ್ನಿಧ್ಯ ಹೇಗಿದೆ ನೋಡಿ. ಆದ್ರಿಂದ ವರದ ಅಂದಾಗ ಪ್ರಜೆಗಳೆಲ್ಲರಲ್ಲಿ ಅವನ ಸಾನ್ನಿಧ್ಯ ತುಂಬೋಯ್ತು. ಹಾಗೆ ಗೋಕುಲದಲ್ಲಿ ಗೋಪಿಯರಿಗೆ ಕೃಷ್ಣ ಕೃಷ್ಣ ಕೃಷ್ಣ, ಬಾಯಿ ತೆರೆದರೆ ಕೃಷ್ಣ, ಕಣ್ಣು ತೆರೆದರೆ ಕೃಷ್ಣ, ಕಿವಿ ಆಲಿಸಿದರೆ ಕೃಷ್ಣ, ರಸ ಆಸ್ವಾದನೆ ಮಾಡಿದರೆ ಕೃಷ್ಣ. ಹಾಗೆ ಕೃಷ್ಣಮಯವಾಗಿ ಆಗುವಂತೆ ಮಾಡಿದ್ಯಾರು? ಕೃಷ್ಣನೇ. ಅದಕ್ಕೆ ಎಷ್ಟೆಲ್ಲ ಲೀಲೆ ಮಾಡಿದ. ಆದ್ದರಿಂದನೇ ಅವನು ಇವರ ಕಾತ್ಯಾಯನಿ ವ್ರತ ಮುಗಿದ ನಂತರ, ಆಯ್ತಮ್ಮ ನಿಮಗೆ ವರವನ್ನ ಕೊಡ್ತೇನೆ, ಕಾಲಕ್ಕೆ ಕಾಯ್ತಾ ಇರಿ ಅಂದ. ಒಂದು ಶರದೃತುವಿನ ಪೂರ್ಣಿಮೆಯ ದಿನ ಅವನು ಕೊಳಲೂದುವುದಕ್ಕೆ ಆರಂಭ ಮಾಡಿದ. ಅವರಿಗೆ ಅವನು ವರ ಕೊಟ್ಟಿದ್ದು ಮಾರ್ಗಶಿರದಲ್ಲಿ. ಶರದೃತುವಿನ ವರೆಗೆ ಕಾಯಿಸಿ ಶರದೃತುವಿನ ಪೂರ್ಣಿಮಾ ದಿನದಂದು ಕೊಳಲು ನಾದ ಮಾಡುವಾಗ ಎಲ್ಲರೂ ಹೇಗಿದ್ರೋ ಹಾಗೆ ಓಡಿ ಬಂದ್ರು. ಪಾತ್ರೆ ತೊಳಿತಾ ಇದ್ದವರ ಕೈ ಹೀಗೆ ಇದೆ, ಹಾಗೆ ಯಾರು ಏನು ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಓಡಿ ಬಂದಿದ್ದಾರೆ. ಅವರೆಲ್ಲರೂ ಬಂದಿದ್ದಾರೆ. ಇವನು ಕೊಳಲು ಕಣ್ಣು ಮುಚ್ಚಿಕೊಂಡು ಕೊಳಲು ನುಡಿಸ್ತಾ ಇದ್ದಾನೆ, ಕಣ್ಣು ತೆರೆದಿಲ್ಲ. ಆದರೆ ಅವನ ಒಳಗಣ್ಣಿಗೆ ಯಾರು ಬಂದು ನೆರೀಬೇಕು ಅಂತ ಕಂಡಿತ್ತೋ ಎಲ್ಲರೂ ಬಂದಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಕೊಳಲನಾದ ನಿಲ್ಲಿಸಿದ. ಕೊಳಲನಾದ ನಿಲ್ಲಿಸಿ ಕಣ್ಣು ತೆರೆದವನು ಏನು ಮಾತಾಡ್ದ? ಏನಮ್ಮ ಗೃಹಿಣಿಯರ ನೀವು, ಧರ್ಮನಿಷ್ಠೆಯರ, ಧರ್ಮ ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ. ಮನೆಯ ಕೆಲಸಗಳನ್ನೆಲ್ಲ ಬಿಟ್ಟು, ಪತಿ ಸೇವೆಯನ್ನ ಬಿಟ್ಟು, ಅಥವಾ ಗುರು ಹಿರಿಯರ ಸೇವೆಯನ್ನ ಬಿಟ್ಟು, ಧರ್ಮಾಧರ್ಮಗಳನ್ನು ಬಿಟ್ಟು ಹೀಗೆ ಬರೋದಾ? ನಡೀರಿ ನಿಮ್ಮ ಮನೆಗೆ ಅಂತ ಜುರ ಕೃಷ್ಣ. ಆಗ ಗೋಪಸ್ತ್ರೀಯರಾಡಿದ ಮಾತೇನು? ಕೃಷ್ಣ 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 ಅನ್ನುವಂತೆ ಉಸಿರಿನಲ್ಲಿ, ಹೃದಯದ ಬಡಿತದಲ್ಲಿ ನಮ್ಮ ಬದುಕನ್ನ ರೂಪಿಸಿದವನು ಕೃಷ್ಣ ನೀನು.
ಈಗ ಹೋಗಿರಿ ಅಂದರೆ ನಿನ್ನಿಂದ ನಾವು ಒಂದು ಹೆಜ್ಜೆಯನ್ನು ತೆಗೆದಿಡಲಾರೆವು ಕೃಷ್ಣ. ಇದು ಪರಮಾತ್ಮ ಕೊಡುವಂಥ ವರ. ಆದ್ದರಿಂದ ಶ್ರೀವಲ್ಲಭೇತಿ ಅಂದಾಗ ಯಾವ ಒಂದು ಸದಾಚಾರ ಸನ್ನಿಷ್ಠೆಯನ್ನ ಪ್ರಹ್ಲಾದನು ಹೊಂದಿ ತಾನು ತ್ರೈಲೋಕ್ಯಾಧಿಪತಿತ್ವವನ್ನು ಪಡೆದಿದ್ದನು, ಯಾವ ಒಂದು ಸದಾಚಾರ ಸನ್ನಿಷ್ಠೆಗಳಿಂದ ಯುಧಿಷ್ಠಿರನು ಪರಮಾತ್ಮನೇ ತನ್ನ ಮನೆಯ ಸೇವೆಯನ್ನು ಮಾಡುವಂಥ ಒಂದು ಸೌಭಾಗ್ಯವನ್ನ ಪಡೆದುಕೊಂಡನೋ, ಆದ್ದರಿಂದ ಶ್ರೀವಲ್ಲಭ ಎನ್ನುವುದನ್ನು ನಾವು ನೋಡಿದ್ವೋ, ಅಂಥ ಶ್ರೀವಲ್ಲಭನು ಕರುಣಿಸುವ ವರಗಳ ಪಟ್ಟಿಯನ್ನು ತಗೊಂಡಾಗ ಅದು ಅನಂತವಾದದ್ದು, ಅಂತ್ಯರಹಿತವಾದ ವರಗಳು. ಇದು ಅದು ಅಲ್ಲ, ಏನೇನು ಬೇಕು, ಯಾವ ರೀತಿಯದು ಬೇಕು, ಎಲ್ಲ ರೀತಿಯ ವರಗಳನ್ನು ಕರುಣಿಸುವ ಪರಮ ಪುರುಷ ಅವನು. ಆದ್ದರಿಂದ ಸಾಮಾನ್ಯವಾಗಿ ಪ್ರಜೆಗಳು, ಜನರು ದೇವರನ್ನ ಬಯಸೋದು ಯಾತಕ್ಕೆ? ಭೌತಿಕವಾದ ಕಾಮನೆಗಳಿಗೆ, ಕಷ್ಟಗಳ ನಿವಾರಣೆಗೆ, ಐಶ್ವರ್ಯ ಪ್ರಾಪ್ತಿಗೆ, ಸ್ಥಾನ ಪ್ರಾಪ್ತಿಗೆ. ಅದೆಲ್ಲವೂ ಕೂಡ ಪರಮಾತ್ಮನಿಂದಲೇ ನಮಗೆ ದೊರಕುತ್ತೆ. ಆದ್ರಿಂದಲೇ ಶ್ರೀವಲ್ಲಭೇತಿ ವರದೇತಿ ಮತ್ತೆ ದಯಾಪರೇತಿ. ಬೇಕಾದಷ್ಟು ನಿದರ್ಶನಗಳನ್ನ ಇಲ್ಲಿ ನಾವು ತಗೊಳ್ಳಬಹುದು. ಅಕ್ರೂರನಿಗೆ, ಎಲ್ಲರಿಗೆ, ಸಾಂದೀಪಿನಿ ಗುರುಗಳಿಗೆ, ಅವನು ಯಾರಿಗೂ ಕೇಳಿದವರಿಗೆ ಇಲ್ಲ ಅನ್ನಲಿಲ್ಲ, ಎಲ್ಲರಿಗೆ ಏನೇನು ಬಯಸಿದ್ದಾರೆ ಅದನ್ನು ಕರುಣಿಸಿದಂಥ ಪರಮ ಪುರುಷ ಅವನು. ಆದ್ದರಿಂದಲೇ ಅವನು ದಯಾಪರ, ದಯಾಮೂರ್ತಿ. ಅವನಲ್ಲಿರುವ ದಯೆಯಿಂದ ಅವನ ಹೃದಯ ಕರಗಿ ನೀರಾಗಿ ಹೋಗಿಬಿಡುತ್ತೆ. ಅಂಥ ದಯಾಪರ ಮೂರ್ತಿಯಾದವನು ಆ ಪರಮಾತ್ಮ. ಆದ್ದರಿಂದಲೇ ಭಕ್ತರು ಅಂದಾಗ ನಾವು ನೋಡುವುದು ಪರಮಾತ್ಮಮಯವಾದ ಮನಸ್ಸನ್ನ ಹೊಂದಿ. ಇದನ್ನು 11ನೇ ಅಧ್ಯಾಯದಲ್ಲಿ ಗೀತಾಚಾರ್ಯ ಹೇಳ್ತಾನೆ. ಮತ್ಕರ್ಮ ಕೃತಿ ಮತ್ಪರಮ ಅಂದರೆ ಪರಮಾತ್ಮನೇ ಪರಮ. ಯಾರನ್ನೂ ನಾನು ಬೇಡೋದಿಲ್ಲ, ಯಾರ ಬಳಿ ನಾನು ಸುಳಿಯೋದಿಲ್ಲ, ಬೇಡಿದರೆ ಪರಮಾತ್ಮನನ್ನ ಮಾತ್ರ ಬೇಡ್ತೇನೆ ಅನ್ನುವ ಭಾವದಿಂದ, ಪರಮಾತ್ಮನೇ ಪರಮ, ಇನ್ನು ಯಾರೂ ಇಲ್ಲ ಅನ್ನುವ ಭಾವದಿಂದ, ಮತ್ಕರ್ಮಕೃತ್ ಮಾಡುವ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಪರಮಾತ್ಮನದು. ನಾವು ನಿನ್ನೆ ದಿನ ಕುಲಶೇಖರರ ಜೀವನವನ್ನ ನೋಡುವಾಗ ನೋಡಿದ್ದೇವೆ. ಪ್ರತಿಯೊಂದು ಕೂಡ ಆಳ್ವಾರುಗಳ ಜೀವನ ಎಲ್ಲ ಆ ತರಹ. ಅವರ ಉಸಿರು ನಡೆ ನುಡಿ ಆಚಾರ ವಿಚಾರ ಎಲ್ಲ ಪರಮಾತ್ಮಮಯ. ಆದ್ದರಿಂದ ಹಾಗೆ ಯಾರಿದ್ದಾರೋ ಅವರು ಭಕ್ತರು. ಅಂಥ ಭಕ್ತರನ್ನ ನಾನು ಇಷ್ಟಪಡ್ತೇನೆ. ಅಂಥ ಭಕ್ತರು ಮಾತ್ರ ನನ್ನನ್ನ ಈಗ ಅರ್ಜುನ ಯಾವ ರೀತಿಯಲ್ಲಿ ನೋಡಿದ, ಯಾವ ವಿಶ್ವರೂಪ ದರ್ಶನ ಭಾಗದಲ್ಲಿ ನೋಡಿದ ಅಂಥ ಒಂದು ದರ್ಶನ ಅಂಥವರಿಗೆ ಮಾತ್ರ ಲಭ್ಯ. ನ ತಪಸ, ನ ಯಾವುದರಿಂದಲೂ ಕೂಡ, ನ ವೇದೈಹಿ ನ ತಪಸ 11ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಇದು ಯಾವುದರಿಂದಲೂ ಇಂಥ ಒಂದು ದರ್ಶನ ಸಿಕ್ಕಲ್ಲಪ್ಪ. ಯಾವ ಒಂದು ಪರಮ ಭಾವದಿಂದ ನೀನು ನನ್ನನ್ನು ಆಶ್ರಯಿಸಿದ್ದೀಯೇ ಅಲ್ಲಿ ಮಾತ್ರ ಇದು ನಿನಗೆ ದೊರಕೋದಕ್ಕೆ ಸಾಧ್ಯ ಎಂಬುದಾಗಿ ಪರಮಾತ್ಮ ಹೇಳಿದಾನಲ್ಲ. ಆದ್ರಿಂದಲೇ ತತ್ವೇನ ಪ್ರವೇಷ್ಟುಂ, ತತ್ವವನ್ನರಿತು ಪರಮಾತ್ಮನೊಳಗೆ ಪ್ರವೇಶವನ್ನ ಹೊಂದೋದು. ಸಾಲೋಕ್ಯ ಸಾರೂಪ್ಯ ಸಾಯುಜ್ಯ ಕೈವಲ್ಯ ಅಂದರೆ ಪರಮಾತ್ಮನೇ ಆಗಿ ಹೋಗುವಂಥ ಒಂದು ನೆಲೆ. ಅದನ್ನೂ ಕೂಡ ಪರಮಾತ್ಮ ಕರುಣಿಸಿಕೊಡ್ತಾನೆ. ಆದ್ದರಿಂದ ಅವನು ಭಕ್ತ ಪ್ರಿಯ, ದಯಾಪರ. ಮತ್ತೆ ನಾಥ ಅಂದಾಗ ಎಲ್ಲರಿಗೆ ಎಲ್ಲಕ್ಕೆ ಒಡೆಯನಾದವನು ಪರಮಾತ್ಮ. ಮತ್ತೆ ಯಾವುದನ್ನ ನಾವು ಐಶ್ವರ್ಯ ಎಂಬುದಾಗಿ ಭಾವಿಸಿಕೊಂಡಿದ್ದೇವೋ ಲೋಕದಲ್ಲಿ, ಸೀತೆಗೆ ರಾವಣ ಹೇಳ್ತಾನೆ, ನನ್ನ ಬಳಿ ಇರುವಂಥ ಐಶ್ವರ್ಯ ನೀನು ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾವ ಲೋಕದಲ್ಲಿರುವವರ, ವರುಣ ಲೋಕದಲ್ಲಿರುವ ಐಶ್ವರ್ಯ ನನ್ನ ಮನೆಯಲ್ಲಿದೆ, ಇಂದ್ರ ಲೋಕದಲ್ಲಿರುವ ಐಶ್ವರ್ಯ ನನ್ನ ಮನೆಯಲ್ಲಿದೆ, ಕುಬೇರ ಲೋಕದಲ್ಲಿರುವ ಐಶ್ವರ್ಯ ನನ್ನ ಮನೆಯಲ್ಲಿದೆ. ಯಾವ ಐಶ್ವರ್ಯ ನಿನಗೆ ಬೇಕು? ಯಾವ ಕನ್ನಿಕೆಯ ಸೇವೆ ನಿನಗೆ ಬೇಕು? ನಾಗಕನ್ನಿಕೆಯ, ದೇವಕನ್ನಿಕೆಯ, ಅಪ್ಸರೆಯರ ಯಾರ ಸೇವೆ ನಿನಗೆ ಬೇಕು? ನನ್ನನ್ನು ಆಶ್ರಯಿಸು, ಎಲ್ಲ ನಿನಗೆ ದೊರಕುತ್ತೆ. ಈ ಮಾತನ್ನ ಹೇಳಿದಾಗ ಸೀತಾಮಾತೆ ಹೇಳ್ತಾಳೆ, ತೇನ ಹೀನಾಯಾಹ, ಪರಮಾತ್ಮ ಎನ್ನುವ ರಾಮ ಎನ್ನುವವನು ಇಲ್ಲ ಅನ್ನೋದಾದರೆ ಈ ಎಲ್ಲ ಐಶ್ವರ್ಯ ಭೋಗನೆ ಹೇಳ್ತಾ ಇದೆಯಲ್ಲ ಅದು ವಿಷದಂತೆ. ವಿಷವನ್ನ ತಿಂದವನು ಎಂದಾದರೂ ಬದುಕ್ತಾನೇನು?
ಬದುಕ್ತಾನೆ ಅನ್ನೋದಕ್ಕೆ ನಿದರ್ಶನ ಎಲ್ಲಾದರೂ ಇದೆಯೇನು? ಹಾಗೆ ಈ ಒಂದು ಭೋಗ ನೋಡಿ, ಶ್ರೀವಲ್ಲಭದಿಂದ ಯಾವ ರೀತಿ ಸಂಬಂಧ ಇದೆ. ಈ ಒಂದು ಭೋಗ ವಿಷದಂತೆ. ಆದ್ರಿಂದ ಇದನ್ನು ಕೃಷ್ಣ ಕೂಡ ಗೀತೆಯಲ್ಲಿ ಹೇಳುವಾಗ, ಯಾವ ಸುಖ ಅಂದ್ರೆ ಆರಂಭದಲ್ಲಿ ವಿಷದಂತೆ ಇದ್ರೂ ಪರಿಣಾಮೆ ಅಮೃತೋಪಮ ಇದೆ, ಅದನ್ನ ಆಶ್ರಯಿಸಬೇಕೇ ಹೊರತು ಐಂದ್ರಿಯಿಕವಾದ ಸುಖ ಆರಂಭದಲ್ಲಿ ಅಮೃತಮೇ ವಿಷಮಯುವ. ಆದ್ರಿಂದ ಅದನ್ನ ಆಶ್ರಯಿಸಬಾರದು. ತಾಯಿ ಹೇಳ್ತಾ ಇದ್ದಾಳೆ ಅದನ್ನ. ಆದ್ರಿಂದ ಯಾರು ತೀಕ್ಷ್ಣಂ ವಿಷಂ ಉಪಭುಜ್ಯ, ತೀಕ್ಷ್ಣವಾದ ವಿಷವನ್ನು ಸೇವಿಸಿದವರು ದುರ್ಲಭಂ ಜೀವಿತಂ, ಬದುಕೋದು ಹೇಗೆ ಸಾಧ್ಯ ಇಲ್ಲವೋ ಹಾಗೆ ನಾಥ ನನಗೆ ಅವನೊಬ್ಬನೇ, ಆ ಪರಮಾತ್ಮನನ್ನ ಬಯಸಿ ನಾನು ಬದುಕ್ತೇನೆ. ಅವನಿಲ್ಲದ ನಿನ್ನ ಈ ವೈಭೋಗ ಎಲ್ಲ ವಿಷಕ್ಕೆ ಸದೃಶ, ನನಗಿದು ಬೇಡ ಎಂಬುದಾಗಿ ಸೀತಾಮಾತೆ ಹೇಳ್ತಾಳೆ. ಹಾಗೆ ಹೇಳುವಾಗ ನಹಿಮೇ ಜೀವಿತೇನಾರ್ಥ, ನಾನು ಬದುಕಿ ಏನಾಗಬೇಕಾಗಿಲ್ಲ. ಅವನೇನು ಹೇಳ್ದ, ಒಪ್ಪಲಿಲ್ವಾ ಅಡುಗೆ ಮನೆಗೆ ಎಳ್ಕೊಂಡು ಹೋಗಿ ನಿನ್ನ ತುಂಡರಿಸಿ ಬಿಡ್ತೇನೆ. ಆ ರಾಕ್ಷಸಿಯರು ಹೇಳ್ತಿದ್ದಿದ್ದು ನಿನ್ನ ನಾಲಿಗೆಯನ್ನು ತಿನ್ನಬೇಕು, ನಿನ್ನ ಕೈಯನ್ನು ತಿನ್ನಬೇಕು, ನಿನ್ನ ಕೆನ್ನೆ ತಿನ್ನಬೇಕು, ಈಗ ಕಚ್ಚಿಬಿಡ್ತೀನಿ, ಅಡ್ಗದ್ ಬಿಡು, ಹಾಗೆ ಎಲ್ಲ ಹೇಳ್ತಾ ಇದ್ರೆ ಅವಳಿಗೆ ನೋಡಿ ಜೀವದ ಮೇಲೆ ಯೋಚನೆ ಇಲ್ಲ, ಭಯ ಇಲ್ಲ. ನ ಜೀವಿತೇನಾರ್ಥ, ಯಾಕೆ ನಹಿಮೇ ಜೀವಿತೇನಾರ್ಥ ನೈವ ಅರ್ಥೈಹಿ. ಶ್ರೀ ವಲ್ಲಭ ನೆನಪು ಮಾಡಿಕೊಳ್ಳಿ. ಆದ್ರಿಂದ ನಾವು ಯಾವುದನ್ನ ಬಯಸಬೇಕು? ಪರಮಾತ್ಮ ಎಂಬುದು ಅನರ್ಘ್ಯ ರತ್ನ. ಆದ್ದರಿಂದಲೇ ಶ್ರೀ ಯಾಮುನರಿಗೆ ಹೇಳಿದ್ದೇನು, ಅಸ್ಥಿ ಹಸ್ತಿ ಶೈಲೇ ಪಿತೃ ಪೈತಾಮಹಂ ಮಹದ್ಧನಂ. ಪಿತೃ ಪರಂಪರೆಯಲ್ಲಿ ಬಂದಿರುವ ದೊಡ್ಡ ಧನವಪ್ಪ. ಇವತ್ತು ನಾವು ಆ ಐಶ್ವರ್ಯವನ್ನ ಕಡೆಗಣಿಸಿ ಈ ಐಶ್ವರ್ಯದ ಬೆನ್ನಿಗೆ ಬಿದ್ದು ಅದರ ಹಿಂದೆ ಓಡ್ತಾ ಅನುಭವಿಸುವುದನ್ನು ಮರೆತು ಸುಖಭೋಗಗಳನ್ನ ಈ ದುಡ್ಡಿನಿಂದ ಅನುಭವಿಸುವುದಲ್ಲ, ಅದನ್ನೂ ಮರೆತು ದುಡ್ಡು ಬೇಕು, ದುಡ್ಡು ಬೇಕು, ದುಡ್ಡು ಬೇಕು, ದುಡಿಬೇಕು, ಹಾಗೆ ಬದುಕ್ತಾ ಆ ದುಡ್ಡಿನ ಲಾಭವನ್ನೂ ಅನುಭವಿಸ್ತಾ ಇಲ್ಲ. ಆದರೆ ಪಿತೃಪೈತಾಮಹಂ ಮಹದ್ಧನಂ ಯಾವುದದು? ಆ ಪರಾತ್ಪರ ವಸ್ತು. ಅದನ್ನು ಸೀತಾಮಾತೆ ತೋರಿಸ್ತಾ ಇದ್ದಾಳೆ. ನಚಿಕೇತ ನಮಗೆ ತೋರಿಸ್ತಾ ಇದ್ದಾನೆ. ಯಮ ಹೇಳಿದ, ಏನೇನು ಬೇಕು ನಿನಗೆ, ಭೂಲೋಕದಲ್ಲಿ ದೊರಕದೇ ಇರುವಂಥ ಎಲ್ಲ ಭೋಗಭಾಗ್ಯ ಕೊಡ್ತೇನೆ, ವಸ್ತು ವಾಹನಗಳನ್ನು ಕೊಡ್ತೇನೆ, ಧನ ಕನಕಾದಿಗಳನ್ನು ಕೊಡ್ತೇನೆ, ನಿನ್ನ ಸೇವೆಯನ್ನು ಮಾಡುವುದಕ್ಕೆ ರಾಮ ಸಂಗೀತ ಎಲ್ಲವನ್ನ ಒದಗಿಸ್ತೇನೆ, 3 ಲೋಕದಲ್ಲಿಲ್ಲದ ಎಲ್ಲ ಭೋಗಭಾಗ್ಯ ನಿನ್ನ ಪಾದಕ್ಕೆ ಇಡ್ತೇನೆ. ನಚಿಕೇತ ಏನು ಹೇಳ್ದ? ಶ್ವೋಭಾವೋ ಮರ್ತ್ಯಸ್ಯ ಯದಂತಕ. ಯಮನೇ, ನೀನು ಹೇಳ್ತಾ ಇರುವ ಈ ಎಲ್ಲ ವೈಭೋಗ ನಾಳೆಯವರೆಗೆ ಮಾತ್ರ. ಶ್ವೋಭಾವೋ, ನಾಳೆವರೆಗೆ ಮಾತ್ರ ಇರುವಂಥದ್ದು. ಇಂಥ ಐಶ್ವರ್ಯವನ್ನ ಬಯಸ್ತಾರ? ಯಾವ ಐಶ್ವರ್ಯ? ಪಿತೃಪೈತಾಮಹ. ನಾವು ಆರಂಭದಲ್ಲಿ ಹೇಳಿದ್ವಿ, ಶಾಶ್ವತವಾದ ಐಶ್ವರ್ಯ ಸದಾಚಾರ ಸನ್ನಡತೆಯಿಂದ ಸಾಧಿಸಿಕೊಂಡಾಗ ನಮ್ಮನ್ನ ಬಿಟ್ಟು ಅಗಲದೇ ಇರುವಂಥ ಐಶ್ವರ್ಯವನ್ನು ನಾವು ಲೋಕದಲ್ಲಿ ಬಯಸಬೇಕೇ ಹೊರತು ಯಾವುದೋ ಐಶ್ವರ್ಯವನ್ನ ಬಯಸುವಂತಹುದಲ್ಲ ಇದು. ಅದನ್ನು ಸೀತಾಮಾತೆ ಹೇಳ್ತಾ ಇದ್ದಾಳೆ. ನ ಜೀವಿತೇನಾರ್ಥೋ ನೈವ ಅರ್ಥೈಹಿ, ಮತ್ತೆ ನ ಚ ಭೂಷಣೈಹಿ. ಅಷ್ಟು ಆಭರಣ ಕೊಡ್ತೇನೆ, ಅದು ಕೊಡ್ತೇನೆ, ಇದು ಕೊಡ್ತೇನೆ, ಇದು ಯಾವುದು ನನಗೆ ಬೇಕಾಗಿಲ್ಲಪ್ಪ. ವಸಂತ್ಯಾ ವಿನಾ ರಾಮಂ. ರಾಮ ಇಲ್ಲ ಅಂದ್ರೆ ಇದು ಯಾವುದಕ್ಕೂ ಬೆಲೆ ಇಲ್ಲ. ರಾಮ ಇದ್ದಾನೆ ಅಂದರೆ ಮಾತ್ರ ಇದೆಲ್ಲಕ್ಕೂ ಬೆಲೆ. ಪ್ರಪಂಚದಲ್ಲಿರುವ ನಮ್ಮ ಶರೀರದೊಳಗೆ ಅನರ್ಘ್ಯ ಬೆಲೆ ಬಾಳುವಂಥ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಎಲ್ಲ ಇಂದ್ರಿಯಗಳು ಅಂದರೆ ಒಳ ಇಂದ್ರಿಯಗಳು, ಹೊರ ಇಂದ್ರಿಯಗಳು, ಒಂದೊಂದು ಇಂದ್ರಿಯಕ್ಕೂ ಅದು ಎಷ್ಟು ಬೆಲೆ. ಒಂದು ಕಿಡ್ನಿ, ಒಂದು ಹೃದಯ, ಪ್ರತಿಯೊಂದಕ್ಕೆ ಎಷ್ಟು ಲಕ್ಷಗಳ ಬೆಲೆ. ಇಷ್ಟು ಅನರ್ಘ್ಯವಾದ ಈ ಶರೀರದಲ್ಲಿ ಆ ಅಂತರ್ಯಾಮಿಯಾದ ಪರಮಾತ್ಮ ಒಬ್ಬ ಇಲ್ಲ ಅಂದ್ರೆ ಇದಕ್ಕೇನು ಬೆಲೆ? ಯಾರಿದನ್ನು ಗೌರವಿಸ್ತಾರೆ? ಯಾವ ಸ್ಥಾನ ಇದೆ? ಆದ್ದರಿಂದ ಆ ಪರಾತ್ಪರ ವಸ್ತುವಿನ ಸಾನ್ನಿಧ್ಯವನ್ನ ನಿತ್ಯ ನಿರಂತರವಾಗಿ ಬಯಸೋದಿದೆಯಲ್ಲ, ಅಂಥ ಒಂದು ಬಯಕೆ ಯಾವುದರಿಂದ ದೊರಕತ್ತಪ್ಪ, ಯಾವುದರಿಂದ ನೆರವೇರುತ್ತೆ ಅಂದರೆ ಆಲಾಪನಂ ಪ್ರತಿಪದಂ ಮೇ ಕುರು. ಪ್ರತಿ ಹೆಜ್ಜೆಯಲ್ಲಿ ನನಗೆ ನಿನ್ನ ನಾಮಸ್ಮರಣೆಯಾಗಲಿ. ರಾಮಾವತಾರದಲ್ಲಿ ಅಯೋಧ್ಯೆಯ ಮನೆಯಲ್ಲಿ, ಅಯೋಧ್ಯೆಯ ಮರಗಳಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ.
ಪಶು ಪಕ್ಷಿಗಳಲ್ಲಿ, ಗಿಡ ಮರಗಳಲ್ಲಿ ಎಲ್ಲರ ಕಣ್ಣು, ಗೋಕುಲದಲ್ಲಿ ನಾವು ನೋಡ್ತೇವೆ, ಪ್ರತಿಯೊಬ್ಬರ ಕಣ್ಣು ಎಲ್ಲಿ? ಯಶೋದೆಯ ಮನೆಯ ಮೇಲೆ. ಹಾಗೆಯೇ ರಾಮಾವತಾರದಲ್ಲಿ ಪ್ರತಿಯೊಂದು, ಅಲ್ಲಿ ಈ ವರ್ಣನೆ ಇಲ್ಲ, ಎಲ್ಲಿ? ಗೋಕುಲದಲ್ಲಿ. ಇಲ್ಲಿ ವಾಲ್ಮೀಕಿಗಳು ಹೇಳುವಾಗ ಮರದ ಮೇಲೆ ಕುಳಿತಿರುವ ಹಕ್ಕಿಗಳು, ಕೀಟಗಳು ಎಲ್ಲ ರಾಮನ ಅರಮನೆ ಮೇಲೆ ಕಣ್ಣಿಟ್ಟಿರುತ್ತಂತೆ. ಅರುಣೋದಯ ಆಯ್ತಾ, ರಾಮ ಮನೆ ಬಾಗಿಲು ತೆಗೆದನ. ಬಾಗಿಲು ತೆಗೆದ ತಕ್ಷಣ ಏನ್ ಮಾಡ್ತಾನೆ? ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡೋದಕ್ಕೆ ಹೊರಡು ಬರ್ತಾನಲ್ಲ, ಆ ರಾಮನ ದರ್ಶನಕ್ಕೆ ಹಂಬಲಿಸ್ತಾ ಇರುತ್ತಂತೆ. ಹಾಗೆ ರಾಮಮಯವಾದ ಒಂದು ಆ ಪ್ರೀತಿ ಇದೆಯಲ್ಲ, ಪ್ರತಿಪದಂ, ಆ ಅಯೋಧ್ಯೆಯಲ್ಲಿ ಪ್ರತಿ ಜೀವಗಳಿಗೆ ರಾಮ 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 ಎಂಬ ಆ ಪ್ರೀತಿ ಏನಿದೆ, ಅಂಥ ಒಂದು ಪ್ರೀತಿಕರವಾದಂಥ ನಡೆ ನಮಗೂ ಬರಬೇಕಾದ್ರೆ ಅದು ನಮಗೆ ಪಿತೃಪೈತಾಮಹಂ ಮಹದ್ಧನಂ, ಅಲ್ಪ ಸ್ವಲ್ಪ ಧನವಲ್ಲ, ಅದು ಮಹತ್ತಮವಾದ ಧನ. ಅಂಥ ಒಂದು ಧನ ಯಾವುದರಿಂದ ದೊರಕುತ್ತಪ್ಪ ಅಂತ ಕೇಳಿದ್ರೆ, ಈ ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯೇತಿ, ಎಲ್ಲಕ್ಕಿಂತ ಪ್ರಧಾನವಾದದ್ದೇನು? ಭವಲುಂಠನ ಕೋವಿದೇತಿ. ನಮ್ಮ ಬಂದು ಹೋಗಿ ಬಂದು ಹೋಗಿ ಬಂದು ಹೋಗಿ ನವೆದು ಹೋಗಿರುವ ಈ ಜೀವದ ಭವವನ್ನು ದೂರ ಮಾಡಬಲ್ಲ, ಅದರಲ್ಲಿ ನಿಪುಣನಾದವನು. ಯಾವ ಜೀವಕ್ಕೆ ಯಾವಾಗ ನಾನು ಮುಕ್ತಿ ಕೊಡಬೇಕು, ಹೇಗೆ ಮುಕ್ತಿ ಕೊಡಬೇಕು, ಯಾವಾಗ ಇವನಿಗೆ ಯಾವ ರೀತಿಯ ಮಂತ್ರೋಪದೇಶ ಮಾಡಬೇಕು, ಎಲ್ಲಿ ಮಂತ್ರೋಪದೇಶ ಮಾಡಬೇಕು. ನಾವು ನಿನ್ನೆ ದಿವಸ ನೋಡಿದ್ದೇವೆ, ನಮಗೆ ಪರಮಾತ್ಮ ಬೇಡ ಇರಬಹುದು, ಪರಮಾತ್ಮನಿಗೆ ನಾವು ಬೇಕು. ಆದ್ದರಿಂದಲೇ ಪ್ರತಿ ಜೀವಿಯ ಉದ್ಧಾರ ಆಗುವಲ್ಲಿಯವರೆಗೆ ತಾನು ನಿಲ್ಲೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ ಪರಮಾತ್ಮ. ಆದ್ದರಿಂದಲೇ ಅವನು ಪ್ರತಿ ಜೀವದ ಒಳಿತಿಗಾಗಿ, ಆದ್ದರಿಂದಲೇ ಮಹಾಶಿವರಾತ್ರಿ ಇತ್ಯಾದಿ ದಿನಗಳಲ್ಲಿ ಕಾಯ್ತಾ ಇರ್ತಾನೆ. ನಾವು ಕೋಜಾಗರಿ ಅಂತ ಪೂರ್ಣಿಮಾ ದಿನ ಒಂದಿದೆ, ಯಾರು ಎಚ್ಚರರಾಗಿದ್ದಾರೆ ಅಂತ ತಾಯಿ ಹುಡುಕೊಂಡ್ಬರ್ತಾಳಂತೆ. ಎಚ್ಚರರಾಗಿರುವ ಎಲ್ಲ ಜೀವಗಳಿಗೆ ಮುಕ್ತಿಯನ್ನು ಕರುಣಿಸ್ತೇನೆ. ಹಾಗೆ ಪರಮಾತ್ಮ ಜೀವಾತ್ಮಗಳಿಗಾಗಿ ತುಡಿಯುವಂಥ ಒಂದು ಭಾವ ಇರುವವನು. ಪಾಪ ಇನ್ನೆಷ್ಟು ನಲಿತಿದೆ, ಇನ್ನೆಷ್ಟು ಬಂದು ಬಂದು ಹೋಗಬೇಕು, ಈ ಜೀವಕ್ಕೆ ನಾನು ಮುಕ್ತಿಯನ್ನು ಕರುಣಿಸಬೇಕು ಅಂತ ಪರಮಾತ್ಮನೇ. ಆದ್ರಿಂದಲೇ ದದಾಮಿ ಬುದ್ಧಿಯೋಗಂತಂ ಏನ ಮಾಮುಪಯಾಂತಿ, ನನ್ನ ಬಳಿಗೆ ಬರುವ ಬುದ್ಧಿಯನ್ನು ನಾನೇ ಕೊಡ್ತೀನಪ್ಪ ಅನ್ನುವ ಕರುಣೆ, ದಯಾಪರತ್ವ. ಭವಲುಂಠನ ಕೋವಿದೇತಿ ನಾಥೇತಿ. ನೋಡಿ, ಅಲ್ಲಿ ನಾಗಶಯನೇತಿ, ಕುಲಶೇಖರರನ್ನ ನಾವು ನೋಡಿದ್ವಿ. ಶ್ರೀರಂಗದಲ್ಲಿರುವ ಪರಮಾತ್ಮನ ಆ ನಾಗಶಯನ ಸ್ವರೂಪವನ್ನು ಭಾವಿಸುವಾಗ ಆ ನಾಗನ ಹಣೆಯಲ್ಲಿರುವಂಥ ಪರಮಾತ್ಮನ ಪಾದ, ಆ ಪರಮಾತ್ಮನ ಪಾದಾಂಕಿತ, ಅದನ್ನು ಭಾವಿಸ್ತಾ ನಾಗನ ಹಣೆಯ ಮೇಲಿರುವ ವಜ್ರಗಳ ಬೆಳಕಿನ ಕಿರಣಗಳಿಂದ ಭಗವಂತನ ಮುಖಾರವಿಂದದ ಮೇಲೆ ಬೀಳ್ತಾ ಇರುವಂಥ ಆ ತೇಜಸ್ಸು, ಇವುಗಳನ್ನು ಭಾವಿಸ್ತಾ ನಾನು ಹಾಗೇ ನನ್ನ ಜೀವನವನ್ನು ಕಳೀಬೇಕು ಅಂತ ಹಂಬಲಿಸಿದಂಥ ಕುಲಶೇಖರರು ನಾಗಶಯನೇತಿ ಜಗನ್ನಿವಾಸೇತಿ. ಅಲ್ಲಿ ನೋಡಿ ತಿರುಮಲ, ನಾವು ನಿನ್ನೆ ದಿವಸ ನೋಡಿದ್ವಿ. ತಿರುಮಲದಲ್ಲಿ ಸ್ವಾಮಿ ಪುಷ್ಕರಿಣಿಯಲ್ಲಿ ಮುಳುಗಿದಾಗ ಈ ಮೀನಾಗಿ ನಾನಿರಬಾರದ, ಹಾಗೆ ಈ ತಿರುಮಲದಲ್ಲಿ ಒಂದು ಎಲೆಯಾಗಿ ಏನೇನು ನೋಡಿದ್ರೆ ಇದಾಗಿ ನಾನಿರಬಾರ್ದ. ರಾಮಾವತಾರದ ಕಾಲದಲ್ಲಿ ನಾವು ರಾಮನ ಒಂದು ಅಯೋಧ್ಯೆಯಲ್ಲಿ ಏನಾದರೂ ಒಂದು, ಈಗ ಕೀಟಗಳೆಲ್ಲ ಕಾಯ್ತಾ ಇತ್ತು ಅಂದಂತೆ, ಭಟ್ಟಾದ್ರಿಪಾದ ನಾರಾಯಣೀಯವನ್ನ ರಚಿಸಿದಂಥವನು ಅವನು ಕೂಡ ಹೇಳ್ತಾನೆ, ಮಥುರಾ ನಗರಿಯಲ್ಲಿ ಕೃಷ್ಣ ಬಂದಾಗ ಮನೆ ಮೇಲೆ ಎಲ್ಲ ಕಿಕ್ಕಿರಿದು ನೆರೆದು ಬಿಟ್ಟಿದ್ದಾರೆ. ಅಷ್ಟು ನೆರೆದಿರುವವರು ಸಂಧಿಯಲ್ಲಿ ಹೀಗೆ ಪರಮಾತ್ಮನ ದರ್ಶನಕ್ಕಾಗಿ ಹಂಬಲಿಸ್ತಾ ಇರೋರು ಯಾರ್ದೋ ಸಂಧಿನಲ್ಲಿ ಹೀಗೆ ಇಳುತ್ತಾ ನೋಡ್ತಿರೋರಲ್ಲಿ ನಾನು ಒಬ್ಬನಾಗಿದ್ದೀನೋ ಏನೋ. ಆದ್ದರಿಂದ ಇವತ್ತು ನನಗೆ ನಾರಾಯಣ ಅನ್ನೋ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಅವನು ಭಾವಿಸ್ತಾನೆ. ಆ ರೀತಿಯಾದ ಹಂಬಲ. ಆದ್ದರಿಂದಲೇ ಜಗನ್ನಿವಾಸೇತಿ, ತಿರುಮಲದಲ್ಲಿ ಏನಾದರೂ ಆಗಿ ಹೇಗಾದರೂ ನಾನು ಬದುಕಬೇಕು ಅನ್ನುವಂಥ ಒಂದು ಭಾವ. ಆ ಜಗನ್ನಿವಾಸೇತಿ, ಹೀಗೆ ಇರುವಂಥ ನಾಮಗಳು ಏನಿದೆ ಅದನ್ನು ಆಲಾಪನಂ ಪ್ರತಿಪದಂ ಮೇಕುರು, ಆ ರೀತಿಯಾದ ಆಲಾಪನೆ ನನ್ನ ನಾಲಿಗೆಯಲ್ಲಿ ಬರುವಂತೆ ನೀನು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ.
ಕುಲಶೇಖರರು. ಈ ಸಂದರ್ಭದಲ್ಲಿ ಚೈತನ್ಯ ಮಹಾಪ್ರಭುಗಳು ತಾವು ಶಿಕ್ಷಾಷ್ಟಕ ಅಂತ ಒಂದು ಬರೆದಿದ್ದಾರೆ. ಆ ಶಿಕ್ಷಾಷ್ಟಕದಲ್ಲಿ ಅವರು ಹೇಳುವಾಗ ಹೇಳ್ತಾರೆ, ಚೇತೋದರ್ಪಣ ಮಾರ್ಜನಂ, ಭಗವಂತನ ನಾಮ ಏನು ಮಾಡುತ್ತಪ್ಪ ಅಂತ ಕೇಳಿದ್ರೆ ನಮ್ಮ ಚೇತಸ್ಸು, ನಮ್ಮ ಹೃದಯ, ನಮ್ಮ ಚಿತ್ತ ಎಂಬ ದರ್ಪಣವನ್ನ ಮಾರ್ಜನಂ ತೊಳೆಯುತ್ತೆ. ಚೇತೋದರ್ಪಣ ಮಾರ್ಜನಂ ಭವ ಭವ ಮಹಾ ದಾವಾಗ್ನಿ ನಿರ್ವಾಪಣಂ. ಇಲ್ಲಿ ನಾವು ನೋಡಿದ್ವಲ್ಲ, ಭವಲುಂಠನ ಕೋವಿದ ಭವ ಎನ್ನುವ ಮಹಾದಾವಾಗ್ನಿಯನ್ನ ಅಳಿಸಿ ಹಾಕಬಲ್ಲ ಸಾಮರ್ಥ್ಯ ಇದೆ. ಭವ ಮಹಾದಾವಾಗ್ನಿ ನಿರ್ವಾಪಣಂ. ಆ ರೀತಿಯಾಗಿ ಪರಮಾತ್ಮನ ನಾಮಸ್ಮರಣೆ ಎಂಬುದು ಶ್ರೀಕೃಷ್ಣ ಸಂಕೀರ್ತನಂ. ಶ್ರೀಕೃಷ್ಣನ ಸಂಕೀರ್ತನೆ ಎಂಬುದು ಇಷ್ಟೆಲ್ಲ, ಅದೇನು ಸರ್ವಾತ್ಮ ಸ್ನಪನಂ, ಎಲ್ಲ ರೀತಿಯ ಸ್ನಾನ ಅಂದರೆ ಶಾರೀರಿಕ ಸ್ನಾನ, ಮಾನಸಿಕ ಸ್ನಾನ. ನಾವು ಹೇಳಿಕೊಂಡಿದ್ದೇವೆ ಇಲ್ಲೇನೆ 7 ವಿಧ ಸ್ನಾನಗಳು ಇದೆ ಅಂತ. ಆ ಎಲ್ಲ ರೀತಿ ಸರ್ವಾತ್ಮ ಸ್ನಪನಂ, ಆ ರೀತಿಯಾದ ಸ್ನಾನ. ಆದ್ರಿಂದಲೇ ನಾಮ್ನಾಮಕಾರಿ ಬಹುಧ, ನಾನಾ ನಾಮಗಳನ್ನ ಪರಮಾತ್ಮ ತಾನೇ ಮಾಡಿಕೊಂಡಿದ್ದಾನೆ. ಈಗ ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯೇತಿ ಭವಲುಂಠನ ಕೋವಿದೇತಿ ನಾಥೇತಿ ನಾಗಶಯನೇತಿ ಜಗನ್ನಿಮ, ಈ ನಾಮಗಳನ್ನೆಲ್ಲ ಯಾರು ಮಾಡಿದ್ದು? ಅವನೇ. ನಾಮ್ನಾಮಕಾರಿ ಬಹುಧ. ಯಾತಕ್ಕೋಸ್ಕರ? ಅಲ್ಲಿ ತತ್ರಾರ್ಪಿತ ನಿಜ ಸರ್ವಶಕ್ತಿ, ತನ್ನ ಎಲ್ಲ ಶಕ್ತಿಯನ್ನ ಒಂದೊಂದು ನಾಮದಲ್ಲಿ ಅಡಗಿಸಿಟ್ಟು ಬಿಟ್ಟಿದ್ದಾನೆ. ಯಾವ ನಾಮ ಕಡಿಮೆ ಇಲ್ಲ. ನಿಮ್ಮ ಪ್ರಿಯವಾದ ನಾಮ ಯಾವುದೋ ಆ ಯಾವ ನಾಮವೂ ಕೂಡ ಕಡಿಮೆಯಾದದ್ದಲ್ಲ. ನೀವು ಪ್ರೀತಿಯಿಂದ ಆ ನಾಮವನ್ನು ಹೇಳಿದರೆ ಸಾಕು. ಅದೇನು? ಸರ್ವಾತ್ಮ ಸ್ನಪನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ. ನಮ್ಮ ಭವಸಾಗರವನ್ನ ಅಳಿಸಿ ಹಾಕಬಲ್ಲಂಥ, ಕಾಡ್ಗಿಚ್ಚಿನಿಂದ ನಮ್ಮನ್ನು ಉದ್ಧರಿಸಬಲ್ಲಂಥ ಸಾಮರ್ಥ್ಯವನ್ನ ನಾಮ ಹೊಂದಿದೆ. ಆದ್ರಿಂದಲೇ ತತ್ರಾರ್ಪಿತ ಕಾಲಃ ನಿಯಮ, ಅಲ್ಲಿ ತತ್ರಾರ್ಪಿತ ನಿಜ ಸರ್ವಶಕ್ತಿ ಕಾಲಃ ನ ನಿಯಮಿತ. ಈ ಕಾಲದಲ್ಲಿ ನಾಮವನ್ನು ಹೇಳಬೇಕು, ಈ ಕಾಲದಲ್ಲಿ ನಾಮವನ್ನು ಹೇಳಬಾರ್ದು. ನಾವು ಏನೇ ಒಳ್ಳೆ ಕೆಲಸ ಮಾಡುವಾಗ ನೆಪಗಳನ್ನು ಹೇಳಿಕೊಳ್ತೇವೆ. ನಾನಿವತ್ತು ಸ್ನಾನ ಮಾಡಿಲ್ಲ, ನಮಗೇನೋ ಮೈಲಿಗೆ ಬಂದಿದೆ, ನಮ್ಮ ಮನೆಯಲ್ಲಿ ಸೂತ್ಕ ಇದೆ, ಇದೆಲ್ಲ ನೆಪಗಳನ್ನು ಮಾಡಿ ದೇವರ ಮನೆ ಬಾಗಿಲು ಫಸ್ಟ್ ಮುಚ್ಚುತ್ತೇವೆ. ಅಡುಗೆ ಮನೆ ಬಾಗಿಲು ಯಾಕೆ ಮುಚ್ಚೋದಿಲ್ಲ ಅಲ್ವೇ? ಅಡುಗೆ ಮನೆ ಬಾಗಿಲು ಅಡುಗೆ ಮನೆ ಹೋಗಿ ಊಟ ಮಾಡ್ತೇವೆ ಅಂದಮೇಲೆ ದೇವರ ಮನೆ ಬಾಗಿಲು ಮುಚ್ಚೋದ್ರಲ್ಲಿ ಯಾವ ಅರ್ಥ ಇದೆ? ನಾನು ಅನಾಚಾರವನ್ನು ಬೋಧೆ ಮಾಡ್ತಾ ಇದ್ದೇನೆ ಅಂತ ಖಂಡಿತ ತಿಳಿಬಾರ್ದು. ದೇವರು ಇಲ್ಲದ ಜಾಗ ಯಾವುದಿದೆ? ಭಾಗವತ ಹೆಜ್ಜೆ ಹೆಜ್ಜೆಯಲ್ಲಿ ಹೇಳುತ್ತೆ, ಅಣು ಅಣುವಿನಲ್ಲಿ ಪರಮಾತ್ಮ ಇದ್ದಾನೆ, ನನ್ನ ಹೃದಯದೊಳಗೆ ಪರಮಾತ್ಮ ಇದ್ದಾನೆ ಅಂತ ಉಪನಿಷತ್ತುಗಳು 1000 ಬಾರಿ ಹೇಳುತ್ತೆ. ದಕ್ರಂ ವಿಪಾಪಂ ಪರವೇಷ್ಮಭೂತಂ ಯತ್ಪುಂಡರೀಕಂ ಪುರಮಧ್ಯ ಸದ್ಗಸ್ಥಂ ತತ್ರಾಪಿ ದಕ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಅಂತ ಹೇಳುತ್ತೆ. ಮತ್ತೆ ಯಾರು ಎಲ್ಲದರ ಒಳಗಡೆ ಅಂತರ್ಯಾಮಿಯಾಗಿ ವಾಸ ಮಾಡ್ತಾ ಇದ್ದಾನೋ ಎಂಬುದಾಗಿ ಮಹಾನಾರಾಯಣ ಹೇಳುತ್ತೆ. ಪುರುಷ ಸೂಕ್ತ ಏನು ಹೇಳುತ್ತೆ? ಅಧೋ ನಿಷ್ಟ್ಯಾಭಿತಸ್ಯಾಂತೇನಾಭ್ಯಾಮುಪರಿತಿಷ್ಠತಿ ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್ ಸಂತತಗಂ ಶಿರಾಭಿಸ್ತುಲಂಬತ್ಯಾಕೋಶ ಸನ್ನಿಭಂ ತಸ್ಯಾಂತೆ ಸುಶಿರಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ಅಷ್ಟು ಅದ್ಭುತವಾದ ಪರಮ ತೇಜ ಪರಮಾತ್ಮ ಇಲ್ಲಿರುವಾಗ ಇಲ್ಲಿ ಯಾವ ಮೈಲಿಗೆ? ಇಲ್ಲೇ ಇದ್ದಾನೆ ಅಂತ ಆದಮೇಲೆ ದೇವರ ಮನೆ ಬಾಗಿಲು ಹಾಕಿದರೆ ದೇವರಿಗೆ ಅಂದರೆ ನಾವು ಮಾಡುವುದರಲ್ಲಿ ಯಾವ ಕಾಲದಲ್ಲಿ ಇದು ಬಂದಿದೆಯೋ ನನಗೆ ಗೊತ್ತಿಲ್ಲ. ಇಲ್ಲಿ ದೇವರಿದ್ದಾನೆ, ಹೃದಯದ ಹೊಟ್ಟೆ ಒಳಗೆ ಕೂತಿದ್ದಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತಿದ್ದಾನೆ. ಆದರೆ ಮೊದಲಿಗೆ ನೆಪ ಮಾಡೋದೇನು? ಗಾಯತ್ರಿ ಮಾಡೋ ಹಾಗಿಲ್ಲ. ಸ್ನಾನ ಮಾಡ್ತೇನೆ, ಊಟ ಮಾಡ್ತೇನೆ, ಯಾವುದೇ ವೃದ್ಧಿ ಬಂದರೂ ಗಾಯತ್ರಿ ಇಲ್ಲ, ಇದು ಬಂದರೂ ಕೂಡ ಗಾಯತ್ರಿ ಇಲ್ಲ, ದೇವರ ಪೂಜೆ ಇಲ್ಲ, ದೇವರ ಮನೆ ದೀಪ ಹಚ್ಚೋ ಹಾಗಿಲ್ಲ.
ಯಾವ ರೀತಿಯಾದ ಒಂದು ಚಿಂತನೆ ನಮ್ಮದು. ಆದರೆ ಪರಮಾತ್ಮನ ನಾಮಸ್ಮರಣೆಗೆ ಆಯಿತು, ಇದೆಲ್ಲ ಮಾಡ್ಕೊಳ್ಳಿ, ದೇವರ ಸ್ಮರಣೆ ಮಾಡಿಪ್ಪ, ಗಾಯತ್ರಿ ಬೇಡ, ಅನುಷ್ಠಾನಕ್ಕೆ ನಿಯಮಗಳಿದೆ, ಆಚಾರ ಇದೆ, ಆದ್ರಿಂದ ಶಾಸ್ತ್ರಗಳು ವಿಹಿತವಾಗಿರುವಂಥದ್ದಿದೆ. ಆದರೆ ನಾಮಕ್ಕೆ ತತ್ರಾರ್ಪಿತ ನಿಜ ಸರ್ವಶಕ್ತಿ ನಿಯಮಿತ, ಅಲ್ಲಿ ಯಾವ ನಿಯಮವೂ ಇಲ್ಲ. ಧಾರಾಳವಾಗಿ ಪರಮಾತ್ಮನ ನಾಮವನ್ನು ಸ್ಮರಿಸಿ. ಯಾಕೆ ಇಲ್ಲಿ ಅದನ್ನೇ ಹೇಳ್ತಿರೋದು? ಪ್ರತಿಪದಂ ಅಂದ್ರೆ ನಾಮಸ್ಮರಣೆಗೆ ಏನು ಲಾಭ ಅಂತ ಕೇಳಿದ್ರೆ, ನಾಮಸ್ಮರಣಾತ್ ಅನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ. ಆದ್ರಿಂದ ರಾಮ ಹರೇ ಕೃಷ್ಣ ಹರೇ ಅನ್ನಕ್ಕೇನು ಕಷ್ಟ? ಆಯ್ತು, ದೇವರ ಮನೆ ಬಾಗಿಲು ಹಾಕಿ ರಾಮ ಹರೇ ಕೃಷ್ಣ ಹರೇ ಅನ್ನಿ ಇಷ್ಟನಾಮವನ್ನ ಹೇಳಿ ಅದರಿಂದಾಗುವ ಲಾಭ ಏನು ಅನ್ನುವುದನ್ನ ನಮಗೆ ಕುಲಶೇಖರರು ಮೊಟ್ಟ ಮೊದಲನೆಯ ಒಂದು ಇದರ ಒಳಗೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆದ್ರಿಂದ ಮೊದಲಿಗೆ ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಹೇಳಿ. ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯೇತಿ ಭವಲುಂಠನ ಕೋವಿದೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪನಂ ಪ್ರತಿಪದಂ ಕುರು ಮೇ ಮುಕುಂದ. ಮುಂದಿನ ನೆನ್ನೆ ಹೇಳಿದೆ, ಆದರೆ ಇನ್ನೊಂದ್ಸಲ ಹೇಳಿಕೊಡ್ತೀನಿ. ಜಯತು ಜಯತು ದೇವೋ ದೇವಕೀ ನಂದನೋಯಂ ಜಯತು ಜಯತು ಕೃಷ್ಣೋ ವೃಷ್ಣಿವಂಶ ಪ್ರದೀಪಃ ಜಯತು ಜಯತು ಮೇಘಶ್ಯಾಮಲಃ ಕೋಮಲಾಂಗೋ ಜಯತು ಜಯತು ಪೃಥ್ವೀ ಭಾರನಾಶೋ ಮುಕುಂದಃ. ಯಾವ ಪರಮಾತ್ಮ ಇಷ್ಟೆಲ್ಲ ಮಹಾ ಮಹಿಮೆಯನ್ನ ಹೊಂದಿರುವ ನಾಮಗಳನ್ನು ತಾನು ಮಾಡಿಕೊಂಡಿದ್ದಾನು. ಆದ್ದರಿಂದಲೇ ಭೀಷ್ಮಾಚಾರ್ಯರು ಕೂಡ ವಿಷ್ಣು ಸಹಸ್ರನಾಮವನ್ನು ಹೇಳುವಾಗ ಅದು ಯಾರೋ ಕೃತಕವಾಗಿ ಮಾಡಿದ್ದಲ್ಲ, ಋಷಿಭಿ ಪರಿಗೀತಾನಿ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮ ತನಗೆ ನಾಮವನ್ನು ತಾನೇ ಇಟ್ಕೊಂಡಿದ್ದಾನೆ. ನಾಮವನ್ನು ಇಟ್ಟುಕೊಂಡಿರುವಲ್ಲಿ ಅದನ್ನು ಮರಿಬಾರ್ದು. ತತ್ರ ಅರ್ಪಿತ ನಿಜ ಸರ್ವಶಕ್ತಿ. ಒಂದೊಂದು ನಾಮವೂ ಕೂಡ ದೊಡ್ಡ ಆಟಮ್ ಬಾಂಬ್ಗಿಂತ ಬಲಿಷ್ಠವಾದ್ದು. ಆದ್ದರಿಂದಲೇ ಚೈತನ್ಯ ಮಹಾಪ್ರಭುಗಳು ಹೇಳುವಾಗ ಇದು ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಎಂಬುದಾಗಿ ಹೇಳಿರುವಂಥದ್ದು. ಮತ್ತೆ ಅಷ್ಟೇ ಅಲ್ಲ, ಮಹಾ ಆನಂದವನ್ನ ಶ್ರೇಯಕ್ಕೈರವ ಚಂದ್ರಿಕಾ ವಿತರಣಂ, ಆನಂದ ಶ್ರೇಯಸ್ಸೆಂಬ ಬೆಳದಿಂಗಳನ್ನ ಅದು ಕರುಣಿಸಿಕೊಡುವಂಥದ್ದು. ಮತ್ತೆ ವಿದ್ಯಾವಧೂ ಜೀವನಂ, ಯಾವ ವಿದ್ಯೆ ಬೇಕು, ಶ್ರೀವಲ್ಲಭೇತಿ ಅಂತ ನಾವು ಹೇಳಿದ್ವಲ್ಲ, ಆ ಎಲ್ಲ ವಿದ್ಯೆಯೂ ಕೂಡ ಕೇವಲ ನಾಮವೊಂದರಿಂದ ಇದೆ. ಆದ್ರಿಂದ ಆನಂದಾಂಬುಧಿ ವರ್ಧನಂ ಪ್ರತಿಪದಂ, ಪ್ರತಿ ಹೆಜ್ಜೆಯಲ್ಲಿ ಆನಂದ 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 ಆನಂದ. ನಾವು ನಿನ್ನೆ ನೋಡಿದ್ವಿ ಆಳ್ವಾರುಗಳು ಹೇಗೆ ಬದುಕ್ತಾರೆ. ಪರಮಾತ್ಮನ ನಾಮದಲ್ಲಿ ತನ್ಮಯರಾಗಿ ಆನಂದದಲ್ಲಿರ್ತಾರೆ. ಅವರಿಗೆ ಯಾವುದರಿಂದ ಬಡಿದರೂ ನೋವಿಲ್ಲ, ಯಾವ ರೀತಿಯಲ್ಲಿ ಅಪಮಾನ ಮಾಡಿದರೆ ನೋವಿಲ್ಲ. ಎಲ್ಲಕ್ಕೂ ಕೂಡ ಒಂದೇ ಪ್ರಶಾಂತತೆಯಿಂದ ಆನಂದ ತುಂಬಿಲರಾಗಿ ಇರ್ತಾರಲ್ವಾ. ಆನಂದಾಂಬುಧಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತಾಸ್ವಾದನಂ. ಅದು ಯಾವುದಪ್ಪ? ಶ್ರೀಕೃಷ್ಣ ಸಂಕೀರ್ತನಂ. ಅಂಥ ಒಂದು ಎಲ್ಲ ಲಾಭವನ್ನ ಕೊಡುವಂಥ ನಾಮ ಯಾವುದು? ಅದು ದೇವಕಿ ನಂದನ ನಾಮ. ಆದ್ರಿಂದಲೇ ಸಚ್ಚಿದಾನಂದಮಯನಾದಂಥ ಅರ್ಥವನ್ನ ಒಳಗೊಂಡಿರುವ ನಾಮ ಕೃಷ್ಣ. ಕೃಷ್ಣ ಎಂಬ ಶಬ್ದದೊಳಗೆ ಕೃಷಿ ಅಂದರೆ ಭೂ ಅರ್ಥ ಇದೆ, ಭೂ ಅಂದರೆ ಸತ್ ಅನ್ನುವ ಅರ್ಥ. ಹಾಗೆ ಸತ್ ಚಿತ್ ಆನಂದಮಯವಾದ ಅರ್ಥವನ್ನ ಒಳಗೊಂಡಿರುವ ಕೃಷ್ಣ ಎಂಬ ನಾಮ ಇದೆಯಲ್ಲ, ಆ ಕೃಷ್ಣನಾಮ ಪರಬ್ರಹ್ಮ ತತ್ವವನ್ನು ಪ್ರತಿನಿಧಿಸುತ್ತೆ. ರಾಮನಾಮವೂ ಕೂಡ ಪರಬ್ರಹ್ಮ ತತ್ವವನ್ನೇ ಪ್ರತಿನಿಧಿಸುತ್ತೆ.
ಆದ್ರಿಂದಲೇ ರಮಂತೆ ಯೋಗಿನೋ ಅನಂತೆ ಚಿದಾತ್ಮನಿ ಅನ್ನುವುದಾಗಿ ರಾಮನಾಮ ಶಬ್ದದ ವ್ಯುತ್ಪತ್ತಿಯನ್ನು ಹೇಳುವಾಗ ಯೋಗಿಗಳು ಹೇಳ್ತಾರೆ. ಜೊತೆಯಲ್ಲಿ ಋ ಆ ಮ ಎನ್ನುವುದನ್ನ ಋ ಎಂಬುದು ಅಗ್ನಿ ಬೀಜ, ಆ ಎಂಬುದು ಆದಿತ್ಯ ಬೀಜ, ಮಾ ಎಂಬುದು ಚಂದ್ರ ಬೀಜ. ಋ ಎಂಬುದು ಅಗ್ನಿ ಎಂಬುದು ವಾಕ್ ಶಕ್ತಿ. ಯಾಕೆ ಅಂದರೆ ಅಗ್ನಿರ್ಮೇ ವಾಚಿಶ್ರಿತಃ ವಾಗ್ಹೃದಯೇ. ಅಗ್ನಿ ಎಂಬುದು ವಾಕ್, ಎಲ್ಲ ರೀತಿಯಿಂದಲೂ ಮಾತು ಹಾಗೆ. ಸರಿಯಾದ ಮಾತಾದರೆ ಅದು ಅಮೃತ, ಯಾವುದೋ ರೀತಿ ಮಾತಾದರೆ ಅದು ಬೆಂಕಿ ಥರ ಒಳಗೆ ಸೇರಿ ಸುಡೋದೆ. ಹೊಟ್ಟೆ ಒಳಗೆ ಸೇರಿ ಬಿಟ್ಟ ಮೇಲಂತರೂ ಹೀಗಂದುಬಿಟ್ರು ಅದು ಅವರು ಹೋಗಿರ್ತಾರೆ, ಆದರೆ ಅವರು ಅಂದಿದ್ದು ನಮ್ಮ ಒಳಗಡೆ ಕೂತ್ಕೊಂಡಿರುತ್ತೆ. ಆ ರೀತಿಯಾಗಿ ಆದ್ರಿಂದ ಮಾತು ಎಂಬುದು ಆ ರೀತಿ ಅಂದರೆ ಇಲ್ಲಿ ಹಾಗೆ ಹೇಳ್ತಾ ಇಲ್ಲ. ವಾಕ್ ಎಂಬುದು ಅಗ್ನಿ ಸದೃಶವಾದದ್ದು. ಆದ್ರಿಂದ ಮಾತನ್ನ ಪ್ರಯೋಗ ಮಾಡುವಾಗ ಬಹಳ ಎಚ್ಚರಿಕೆ ಇರಬೇಕು. ಮಾತಿನ ಮೀಮಾಂಸೆ ಬೇರೆ ಇದೆ, ಅದು ಬೇಡ. ಆದ್ರಿಂದ ರಾಮ ಎಂಬ ಶಬ್ದದಲ್ಲಿ ಅಗ್ನಿ ಅನ್ನುವುದು ವಾಕ್ ತತ್ವವನ್ನ, ಆದಿತ್ಯ ಎಂಬುದು ಇಂದ್ರಿಯ ತತ್ವವನ್ನ, ಆದಿತ್ಯ ಸೂರ್ಯ ಎಂಬುದು ಕಣ್ಣು ಎಂಬುದು ಎಲ್ಲ ಇಂದ್ರಿಯಗಳು. ಯಾಕೆ? ಕೇಳಿ ನೋಡು, ಹೇಳಿ ನೋಡು, ಮಾಡಿ ನೋಡು, ತಿಂದು ನೋಡು ಎಲ್ಲ ಕಡೆ ಇದೆ. ಅಂದ್ರೆ ಎಲ್ಲ ಇಂದ್ರಿಯಗಳ ಕೆಲಸ ಚಕ್ಷು ಎನ್ನುವ ಅರ್ಥದಲ್ಲಿ ಇಟ್ಕೊಂಡಿರುವುದು. ಆದ್ರಿಂದ ಆ ಆದಿತ್ಯ ಎನ್ನುವುದು ಇಂದ್ರಿಯಗಳನ್ನು ಪ್ರತಿನಿಧಿಸುತ್ತೆ. ಮಾ ಎಂಬುದು ಚಂದ್ರ ಅಂದ್ವಿ, ಚಂದ್ರ ಎಂಬುದು ಮನಸ್ಸು. ಅಂದ್ರೆ ಕಾಯಿಕ, ವಾಚಿಕ, ಮಾನಸಿಕ ಇದು ಇಲ್ಲದೆ ಇರುವ ಯಾವ ಜೀವ ಇದೆ? ಎಲ್ಲವನ್ನ ತುಂಬಿಕೊಂಡಿರುವ ಪದಾರ್ಥ ಯಾವುದದು? ಆ ಪರಬ್ರಹ್ಮ ತತ್ವ. ಅದೇ ರಾಮನಾಮ, ಅದೇ ಕೃಷ್ಣನಾಮ. ಆದ್ದರಿಂದಲೇ ಆ ದೇವಕೀ ನಂದನ ಇದ್ದಾನಲ್ಲ, ಜಯತು ಜಯತು ದೇವೋ ದೇವಕೀ ನಂದನೋಯಂ. ದೇವಕಿಗೆ ಯಾವ ರೀತಿಯ ಆನಂದವನ್ನು ಅವನು ಕರುಣಿಸಿಕೊಟ್ಟನಪ್ಪ. ನಾವು ಮೇಲೆ ಹೇಳಿದ ಇದು ಏನು ಬೇಸ್ಮೆಂಟ್ ತರಹ, ಯಾವುದು ಶ್ರೀವಲ್ಲಭೇತಿ ವರದೇತಿ. ಮತ್ತೆ ಚೈತನ್ಯ ಮಹಾಪ್ರಭುಗಳ ಮಾತು ಏನು? ಆನಂದಾಂಬುಧಿ ವರ್ಧನಂ ಪ್ರತಿಪದಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ. ಬೆಳದಿಂಗಳು ಬಂದ್ರೆ ಒಂದು ಮನೆಗೆ ಮಾತ್ರ ಬೆಳದಿಂಗಳು ಬರಲ್ಲ, ಒಂದು ಜಾಗವನ್ನ ಮಾತ್ರ ಬೆಳದಿಂಗಳು ವ್ಯಾಪಿಸಲ್ಲ. ಎಲ್ಲ ಕಡೆಯಲ್ಲಿ ಅಮೃತ ಕಿರಣ ತುಂಬಿಕೊಳ್ಳುವಂತೆ ಇದು ಬೇಸಿಟ್ಟುಕೊಂಡ್ರೆ ದೇವಕಿಗೆ ಪರಮಾತ್ಮ ಯಾವ ರೀತಿಯ ಅನುಗ್ರಹವನ್ನು ಕೊಟ್ಟ. ಪರಮಾತ್ಮ ತನ್ನ ಸಂತಾನ ಆಗಬೇಕು, ಪರಮಾತ್ಮನನ್ನ ಪುತ್ರನನ್ನಾಗಿ ಹೊಂದಬೇಕು ಅಂತ ಭಾವಿಸಿದಾಗ ಪರಮಾತ್ಮ ಆಕೆಗೆ ಚತುರ್ಭುಜ ಧಾರಿಯಾಗಿ, ಶಂಖಚಕ್ರ ಗದಾಧಾರಿಯಾಗಿ ತಾನು ದರ್ಶನವನ್ನ ಕೊಟ್ಟ. ಹಾಗೆ ಕೊಟ್ಟು ಆ ದೇವಕಿ ದೇವಿಯನ್ನ ಮುಕ್ತ ಜೀವಿಯನ್ನಾಗಿ ಮಾಡಿಬಿಟ್ಟ. ಇನ್ನು ಮತ್ತೆ ಪ್ರಪಂಚದಲ್ಲಿ ಬದುಕಿ ನೋಯಬೇಕಾದ ಯಾವ ತಾಪ ಇಲ್ಲ. ಯಾವ ಸೆರೆಯಲ್ಲಿದ್ದರೂ ಕೂಡ ವಸುದೇವನಿಗಾಗಲಿ ದೇವಕಿಗಾಗಲಿ ಪರಮಾತ್ಮನ ನಾಮಸ್ಮರಣೆ ಎಂಬುದೇ ಅವರಿಗೆ ಆನಂದಾಮೃತ. ಆ ಆನಂದಾಮೃತದಿಂದ ಸೆರೆಯು ಅವರಿಗೆ ಸೆರೆಯಾಗಿರಲಿಲ್ಲ. ಹಾಗಾಗಿ ಪರಮಾತ್ಮನ ನಾಮವನ್ನು ಆಸ್ವಾದಿಸ್ತಾ ತಮ್ಮ ಸೆರೆಮನೆಯ ವಾಸವನ್ನು ಭಾವಿಸಿರುವಾಗ ಪರಮಾತ್ಮನ ಉದಯ ಯಾವ ರೀತಿಯಲ್ಲಿ, ಆದ್ರಿಂದಲೇ ರೂಪಂ ಎತ್ತತ್ ಪ್ರಾಹುರವ್ಯಯಂ. ದೇವಿ ಕಂಡಂಥ ರೂಪ ಎಂಥದಪ್ಪ ಅಂದರೆ ಅವ್ಯಯಂ ರೂಪ, ಅದು ನಶಿಸಿ ಹೋಗದ ರೂಪ. ಎಂದೆಂದೂ ಯಾರೊಬ್ಬನೂ ಕೂಡ ತನ್ನ ಹೃದಯಾರವಿಂದಗಳಲ್ಲಿ ದರ್ಶನ ಮಾಡಬಲ್ಲಂಥ ರೂಪ, ಅದ್ಭುತವಾದ ರೂಪ. ಅಂಥ ರೂಪವನ್ನ ದೇವಕಿ ದೇವಿಗೆ ಅವನು ಕೊಟ್ಟ. ಅದಕ್ಕಿಂತ ಆನಂದ ಇನ್ನೇನು? ಈಗ ಹೇಳಿದ್ವಲ್ಲ, ಆನಂದಾಮೃತಿ ಆನಂದಾಂಬುಧಿ ವರ್ಧನಂ ಪ್ರತಿಪದಂ. ಪ್ರತಿ ಹೆಜ್ಜೆಯಲ್ಲಿ ಆನಂದ. ಜೀವಿಗಳು ಬಯಸೋದೆಲ್ಲ ದುಡ್ಡು ಯಾತಕ್ಕೆ? ಆನಂದಕ್ಕೆ. ಆದರೆ ಅನುಭವಿಸಿಲ್ಲ, ಅದರ ವಿಷಯ ಬೇರೆ. ದುಡ್ಡನ್ನು ಬಯಸಿದ್ದಾರೆ, ದುಡ್ಡನ್ನು ಪಡ್ಕೊಂಡಿದ್ದಾರೆ, ಅದರಿಂದ ಪಡೀಬೇಕಾದ ಆನಂದವನ್ನ ಪಡೆದಿಲ್ಲ. ಆದರೆ ಆನಂದ ಎನ್ನುವುದೇ ಪ್ರತಿಯೊಂದು ಜೀವದ ಮುಖ್ಯ ಉದ್ದೇಶ. ಪ್ರತಿಯೊಂದು ಜೀವಿಗಳು ಆನಂದಮಯವಾಗಿ ಬದುಕಬೇಕು ಅನ್ನೋದಕ್ಕೆ ಹೋರಾಡ್ತಾರೆ. ಆದ್ರಿಂದಲೇ ಜೀವೇಮ ಶರದಶತಂ ಮೋದಾಮ ಶರದಶತಂ ನಂದಾಮ ಶರದಶತಂ ಪ್ರಬ್ರವಾಮ ಶರದಶತಂ. ನಿರಂತರವಾಗಿ ಭಗವನ್ನಾಮವನ್ನ ಹೇಳ್ತಾ ಮೋದಾಮ ನಂದಾಮ ಆನಂದಮಯವಾದ ಬದುಕನ್ನ ನಾವು ಬದುಕುವುದಕ್ಕೆ ಬೇಕಾದ ಮಾರ್ಗ.
ಅಂಥ ಒಂದು ಆನಂದಾಂಬುಧಿಯನ್ನ ಕೇವಲ ತಾನು ಆ ದೇವಕಿ ದೇವಿಗೆ ಚತುರ್ಭುಜ ಧಾರಿಯಾಗಿ ಶಂಖಚಕ್ರ ಗದಾಧಾರಿಯಾಗಿ ದರ್ಶನವನ್ನು ಕೊಟ್ಟು ಆ ದೇವಕಿ ದೇವಿಯನ್ನ ಆವರಿಸಿಕೊಂಡಿದ್ದಂಥ ಜನ್ಮ ಜನ್ಮಗಳ ಮೋಹ ಮಾಯಗಳೇನಿತ್ತೋ ಎಲ್ಲವನ್ನ ಕ್ಷಣ ಮಾತ್ರದಲ್ಲಿ ಅಳಿಸಿ ಹಾಕಿ ಅವಳಿಗೆ ನಂದನ ಆನಂದವನ್ನು ಕರುಣಿಸಿದ. ಈ ಆನಂದ ಅಲ್ಪಕಾಲ ನಿಲ್ಲುವ ಆನಂದವಲ್ಲ. ನಚಿಕೇತ ಯಮನಿಗೆ ಹೇಳಿದ್ನಲ್ಲ, ಶೋಭಾವೋ ಮರ್ತ್ಯಸ್ಯ ಯದಂತಕ, ನೀನು ಕೊಡುವ ಈ ಎಲ್ಲ ಐಶ್ವರ್ಯ ಕೇವಲ ನಾಳೆವರೆಗೆ, ಅಂದರೆ ಅಶಾಶ್ವತ ಅಂತ, ನಾಳೆವರೆಗೆ ಮಾತ್ರ ಉಳಿಯುವಂಥ ಈ ಐಶ್ವರ್ಯ ಕಟ್ಕೊಂಡು ನನಗೇನಾಗಬೇಕು, ನನಗಿದು ಯಾವುದೂ ಬೇಡ. ಆದ್ರಿಂದ ನ ವಿತ್ತೇನ ತರ್ಪಣೀಯೋ ಮನುಷ್ಯ, ಎಷ್ಟು ಕೊಟ್ಟರೆ ಮನುಷ್ಯನಿಗೆ ಸಂತೋಷ, ಆದ್ರಿಂದ ಇದು ನನಗೆ ಬೇಡ. ಹಾಗೆ ಗಟ್ಟಿತನದಲ್ಲಿ ಪರಮಾತ್ಮನನ್ನ ಬಯಸಿದ ದೇವಕಿಗೆ ಪರಮಾತ್ಮ ನಂದನನಾದ, ಆನಂದವನ್ನ ಕೊಟ್ಟ. ಎಂಥ ಆನಂದ, ಶಾಶ್ವತವಾದ ಆನಂದ, ನಿತ್ಯ ನಿರಂತರ ದಿವ್ಯ ಸಾನ್ನಿಧ್ಯವನ್ನ ಒಳ ಹೊರಗೆ ತುಂಬಿಕೊಟ್ಟ ಆಕೆಗೆ. ಆದ್ದರಿಂದಲೇ ಹೊರಗಿದ್ರು ಒಳಗಿದ್ರು ಆ ಆನಂದಾಂಬುದಿಯಲ್ಲಿ ಅವಳು ಮುಳುಗಿರುವಂತೆ ಮಾಡಿದ. ಅಂಥ ಪರಮಾತ್ಮ ಯಾರು ಶ್ರೀವಲ್ಲಭಾದಿ ಗುಣಗಳಿಂದ ಕೂಡಿದನೋ ಅಂಥ ಪರಮಾತ್ಮನು ಜಯತು, ಜಯವನ್ನ ಹೊಂದಲಿ. ಜಯ ಎಂಬ ಶಬ್ದಕ್ಕೆ ಅತ್ಯದ್ಭುತವಾದ ಶಕ್ತಿ ಇದೆ. ಜಯ ಎಂಬುದು ಅತ್ಯಂತ ಬಲಿಷ್ಠವಾದ ಮಂಗಳ ನಾಮ. ಜಯ ಎಂಬ ಶಬ್ದದ ವಿಸ್ತಾರವಾದ ವಿಚಾರ ಇದೆ, ಆದರೆ ಇಷ್ಟು ತಗೊಂಡ್ರೆ ಸಾಕು ನಾವು. ಜಯ ಎಂಬುದು ಸೃಷ್ಟಿಸ್ಥಿತಿ ಲಯಗಳನ್ನು ಒಳಗೊಳ್ಳುವಂಥ ಪರಿಪೂರ್ಣ ತತ್ವವನ್ನು ಪ್ರತಿನಿಧಿಸುವ ಒಂದು ತತ್ವವುಳ್ಳದ್ದು ಜಯ ಎಂಬುದು. ಹೇಗೆ ಅನ್ನುವುದು ಬೇಕಾದರೆ ಅದು ವಿಸ್ತಾರ ವಿಚಾರ ಇರೋದ್ರಿಂದ ಇವತ್ತಿಷ್ಟು ತಗೊಳ್ಳಿ. ಆದ್ದರಿಂದ ಯಾವುದೊಂದನ್ನು ಹಿಡ್ಕೊಂಡ್ರೆ ನಾವು ಎಂದಿಗೂ ಅಳಿಯದ ಆ ಪರಾತ್ಪರ ವಸ್ತುವನ್ನು ಹೊಂದಬಲ್ಲವೋ ಅಂಥ ಒಂದು ನಾಮ ಜಯ ಎಂಬ ಶಬ್ದ. ಆದ್ದರಿಂದಲೇ ಶ್ರೀರಾಮ ಜಯರಾಮ, ಜಯ ಜಯ ರಾಮ ಎನ್ನುವಲ್ಲಿ ರಾಮನಾಮಕ್ಕಿಂತ ಬಲಿಷ್ಠವಾದದ್ದು ಜಯ. ಜಯ ಸೇರಿದಾಗ ಅದು ಕಲಿಕಲ್ಮಶ ನಾಶ ಆಗುತ್ತೆ ಎಂಬುದಾಗಿ ಕಲಿಸಂಕರಣ ಉಪನಿಷತ್ತಿನಲ್ಲಿ ಜಯ ಎಂಬ ಶಬ್ದವನ್ನು ವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿ ಅದರ ವ್ಯುತ್ಪತ್ತಿಯನ್ನು ಹೇಳ್ತಾರೆ. ಹಾಗಾಗಿ ಜಯ ಎಂಬ ಶಬ್ದ ನಮ್ಮನ್ನ ಎಲ್ಲ ರೀತಿಯ ಮಂಗಳಮಯವಾದ ನೆಲೆಗೆ ಕರೆದೊಯ್ಯಬಲ್ಲಂಥ ನಾಮ. ಆದ್ರಿಂದೇ ಜಯತು ಜಯತು ದೇವ. ಆ ಜಯ ಎಂಬ ಶಬ್ದದೊಡಗೂಡಿದ ದೇವ ಅವನು ಯಾರು? ದೇವಕಿ ನಂದನ. ಮತ್ತೆ ದೇವ ಎಂಬ ಶಬ್ದ ಸಕಲ ಜೀವಿಗಳ ಒಳಗೆ ನಾವು ಅಂದ್ಕೊಂಡಿದ್ದೇವೆ ನಾನು ಅಂತ, ನಾನಿಂಥವಳು, ನಾನಿಂಥ ಒಂದು ಅಧಿಕಾರದಲ್ಲಿದ್ದೇನೆ, ನಾನಿಂಥವರ ಪತಿ ಅಥವಾ ಇಂಥವರ ಪತ್ನಿ, ನಾನು ಇಂಥವರ ತಾಯಿ, ಇಂಥವರ ತಂದೆ, ನನ್ನ ಮಗ, ಅಂದರೆ ಆ ರೀತಿಯಾದ ಭಾವನೆಗಳಲ್ಲಿದ್ದೇವೆ. ಆದರೆ ಎಲ್ಲ ಶರೀರದ ಒಳಗೆ ಯಾರು ಪ್ರವೇಶ ಮಾಡಿ ಆಟ ಆಡ್ತಾ ಇದ್ದಾನೋ, ದಿವು ಕ್ರೀಡಾಯಾಮ್ ಅಂತ ಪರಮಾತ್ಮ ತಾನು ತನ್ನ ಲೀಲೆಗಾಗಿ ಈ ವಿಶ್ವಾಂಡವನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ. ಪ್ರತಿಯೊಂದು ಶರೀರದ ಒಳಗೆ ತಾನು ಅಂತರ್ಯಾಮಿ ರೂಪದಲ್ಲಿ ಪ್ರವೇಶಿಸಿ ತಾನು ಆ ಲೀಲೆಯನ್ನು ಅನುಭವಿಸ್ತಾ ಇದ್ದಾನೆ. ಆದ್ರಿಂದೇ ಅವನಿಗೆ ನೋವು ನಲಿವುಗಳೆಲ್ಲ, ಆದ್ರಿಂದಲೇ ನೋವು ನಲಿವುಗಳನ್ನೆಲ್ಲ ಅವನಿಗೆ ಅರ್ಪಣೆ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಆದ್ರಿಂದಲೇ ಗೀತಾಚಾರ್ಯ ಎಷ್ಟು ಕಡೆ ಹೇಳಿದ, ನನಗೆ ಕೊಟ್ಟು ಬಿಡಪ್ಪ, ನನಗೆ ಕೊಟ್ಟು ಬಿಡು, ಸುಖ ಆಯ್ತಾ ನನಗೆ ಕೊಡು, ದುಃಖ ಆಯ್ತಾ ನನಗೆ ಕೊಡು, ಕೀರ್ತಿವಂತ ನನಗೆ ಕೊಡು, ಅಪಕೀರ್ತಿವಂತ ನನಗೆ ಕೊಡು, ನೀನ್ ನೆಮ್ಮದಿಯಾಗಿರು, ನೀ ನೆಮ್ಮದಿಯಾಗಿರು, ಎಲ್ಲ ನನ್ನ ಕಡೆ ತಳ್ಳು, ಎಲ್ಲ ನನ್ನ ಕಡೆ ತಳ್ಳು. ಅದು ಅಂದ್ರೆ ಎಲ್ಲವನ್ನ ಸಹಿಸಿಕೊಳ್ಳಬಲ್ಲ ಒಂದು ಪೂರ್ಣ ಶಕ್ತಿ ಅದು. ಆದ್ರಿಂದ ಆ ಪರಿಪೂರ್ಣ ಜಯ ಎಂಬುದನ್ನು ನಾವು ಭಾವಿಸಿಕೊಂಡಾಗ ಜಯ ಎನ್ನುವ ನಾಮದೊಳಗೆ ಆ ಎಲ್ಲ ಅಡಗಿರುವುದರಿಂದ ಯಾವ ದ್ವಂದ್ವಗಳು ನಮ್ಮನ್ನ ಘಾಸಿಗೆ ಒಳಗು ಮಾಡುತ್ತೆ, ಯಾವ ದ್ವಂದ್ವಗಳನ್ನ ಮೇಲೆ ಬರೋದಕ್ಕೆ ಪರಮಾತ್ಮ ಏನು ಹೇಳಿದ್ದಾನೆ? ತಿತಿಕ್ಷಸ್ವ. ಹೇಗೆ ತಿತಿಕ್ಷಸ್ವ? ಸಹಿಸಿಕೊಳ್ಳಬೇಕಾದ್ದು ಹೇಗೆ ಅಂದ್ರೆ, ದೇವರೇ ಇದು ನಿನ್ನದು, ದೇವರೇ ಇದು ನಿನ್ನದು, ಆನಂದ ಇದನ್ನ ನಿನ್ನದು ಅಂತ ಕೊಡುವ ಮೂಲಕ,
ಯಾಕೆ ಅದು ನನ್ನದು ಅಂದರೆ, ಪರಮಾತ್ಮನದು ಅಂದರೆ ನಿಜವಾಗಿ ನನ್ನದು ಅಂತ ನಾನು ಅಂದ್ಕೊಂಡಿರೋದು ತಪ್ಪು, ಭ್ರಮೆ. ಯಾಕೆ? ಒಳಗಡೆ ಇರುವವನು ಪರಮಾತ್ಮ. ಉಪನಿಷತ್ತು ಅದನ್ನು ಹೇಳುತ್ತೆ, ತತ್ ಸೃಷ್ಟ, ಇದೆಲ್ಲವನ್ನ ಸೃಷ್ಟಿ ಮಾಡಿದ, ತದೇವ ಅನುಪ್ರಾವಿಶತ್. ಅದನ್ನೇ ವಿಷ್ಣು ಸಹಸ್ರನಾಮ ವಿಶ್ವಂ ಅನ್ನುವಾಗ ಸೃಷ್ಟ್ವಾ, ವಿಶ್ವಾಂಡವನ್ನ ಸೃಷ್ಟಿ ಮಾಡಿದ. ವಿಷ್ಣು ಅಂದಾಗ ಅನುಪ್ರಾವಿಶತ್, ಪ್ರತಿಯೊಂದರೊಳಗೆ ಕೂತ್ಕೊಂಡಿದ್ದಾನೆ. ಆದ್ರಿಂದಲೇ ಅವನಿಗೆ ವಿಷ್ಣು ಎಂಬುದಾಗಿ ಹೆಸರು. ಅವನು ವಿಷ್ಣು ವ್ಯಾಪ್ತವು, ಎಲ್ಲ ಕಡೆಯಲ್ಲಿದ್ದಾನೆ, ಅಣು ಅಣುವಿನೊಳಗೆ ತುಂಬಿಕೊಂಡಿದ್ದಾನೆ. ಅವನಿಲ್ಲದ್ದು, ಅವನದಲ್ಲದ್ದು, ಅವನಿಂದ ಅಲ್ಲದ್ದು, ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಇದು ನಮ್ಮ ರಕ್ತಗತ ಆಗಬೇಕು. ಈ ಸಭೆಯಲ್ಲಿ ಅನೇಕ ಬಾರಿ ಈ ಸಭೆ ಅಂತಲ್ಲ, ಎಲ್ಲಾದರೂ ಆ ಮಾತು ಬರುತ್ತೆ. ಭಾಗವತ ಪ್ರತಿಯೊಂದು ಸರ್ಗದಲ್ಲಿ ಈ ಮಾತನ್ನು ಹೇಳುತ್ತೆ. ಇಷ್ಟೊಂದು ಸಲ ಹೇಳುವಾಗ ಇಷ್ಟು ಪುನರುಕ್ತಿ ಯಾಕೆ? ಪುನರುಕ್ತಿ ಅನ್ನುವುದು ದೋಷ ಎಂಬುದಾಗಿ ಶಾಸ್ತ್ರಗಳು ಪರಿಗಣಿಸುತ್ತೆ. ಆದರೆ ಅಲ್ಲಿ ಪುನರುಕ್ತಿ ದೋಷವಲ್ಲ ಅಂತ ಎಲ್ಲ ಆಚಾರ್ಯರು ಭಾಷ್ಯ ಬರೆಯುವಾಗ ಹೇಳ್ತಾರೆ. ಯಾಕೆ ಅಂದರೆ ಇದು 100 ಕೋಟಿ ಅಲ್ಲ, ಎಷ್ಟು ಕೋಟಿ 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 ಸಲ ಹೇಳಿದರೂ ಕೂಡ ನಮ್ಮ ರಕ್ತಗತ ಆಗೋದಕ್ಕೆ ನಮ್ಮ ನಾನು ಎಂಬ ಭಾವ ಬಿಡೋದಿಲ್ಲ. ಅದಕ್ಕೋಸ್ಕರ ಇದನ್ನು ಮತ್ತೆ ಮತ್ತೆ ನಾವು ಹೇಳಿಕೊಳ್ಳಬೇಕು. ಹಾಗಾಗಿ ವಿಶ್ವಂ ವಿಷ್ಣು ಆದ ಪರಮಾತ್ಮನೇ ಜಯ ಎಂಬ ಶಬ್ದದಲ್ಲಿರೋದು. ಆದ್ರಿಂದ ಆ ಜಯ ಎಂಬ ಶಬ್ದವನ್ನ ನಾವು ಭಾವಿಸಿ ಎಲ್ಲವೂ ನಾನು ನನ್ನದು ಅಂತ ಏನು ಅನ್ಕೊಂಡಿದ್ದೇವೆ ಅದೆಲ್ಲ ಪರಮಾತ್ಮ, ಅದು ವಿಶ್ವ ಮತ್ತು ವಿಷ್ಣು ಮಯವಾದದ್ದು ಅನ್ನುವ ಭಾವದಿಂದ ಈ ಒಂದು ಶರೀರದೊಳಗೆ ಪ್ರವೇಶ ಮಾಡಿ ಸುಖ ದುಃಖಾದಿಗಳನ್ನು ಅನುಭವಿಸ್ತಾ ಇರೋನು ಅವನು, ನಾನಲ್ಲ. ಆದ್ರಿಂದಲೇ ಆಳ್ವಾರುಗಳು ಭಕ್ತರು ಹೇಗಿರ್ತಾರೆ? ಆನಂದದಿಂದಿರ್ತಾರೆ. ಅವರಿಗೆ ಚಾವಟಿಯಿಂದ ಬಡಿದ್ರು ನಾರಾಯಣ ಅಂತಾರೆ, ನಾವಾದ್ರೆ ಅಯ್ಯೋ ಅಯ್ಯೋ ಅಂತಿದೆ. ಆದರೆ ಪರಮಾತ್ಮ ಆ ಭಕ್ತರು ಹಾಗನ್ನಲ್ಲ. ಕೃಷ್ಣ ಅಂತ ಕೂಗುತ್ತಾರೆ, ರಾಮ ಅಂತ ಕರೀತಾರೆ. ಯಾಕೆ ಅಂದರೆ ಅವರಿಗೆ ಎಲ್ಲ ಭಗವನ್ಮಯ. ಆ ಭಗವನ್ಮಯವಾದ ಬದುಕಿದ್ದಾಗ ಆನಂದ. ಯಾಕೆ? ತಮ್ಮೊಳಗೆ ಇರುವುದು ಪರಮಾತ್ಮ. ಆದ್ರಿಂದಲೇ ನೋಡಿ, ಭಕ್ತರಿಗೆ ಬಿದ್ದ ಏಟು ಪರಮಾತ್ಮನಲ್ಲಿ ಕಾಣುತ್ತೆ. ಅನಂತಾಳ್ವಾರು ಆ ಮಣ್ಣು ಹೊರುವುದಕ್ಕೆ ಬಂದವನಿಗೆ ಹೊಡೆದಿದ್ದು, ಗಲ್ಲಕ್ಕೆ ಪೆಟ್ಟಾದದ್ದು ಎಲ್ಲಿ? ಪರಮಾತ್ಮನಲ್ಲಿ ರಕ್ತ ಸುರಿಯುವುದಕ್ಕೆ ಆರಂಭ ಆಯಿತು. ಹಾಗೆ ಇವನು ರಾಮದಾಸನಿಗೆ, ಭದ್ರಾಚಲನಿಗೆ ಬಡೆದ ಪೆಟ್ಟುಗಳೆಲ್ಲ ಬರೆಗಳು ಅಂದ್ರೆ ಭಕ್ತರ ಒಳಗಡೆ ನಮ್ಮೊಳಗೂ ಇದ್ದಾನೆ. ನಾವು ಭಾವಿಸದೇ ಇರುವುದರಿಂದ ನಮಗದು ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಜಯತು ಜಯತು ದೇವೋ, ಆ ದೇವ ಇದ್ದಾನಲ್ಲ ಅವನು ನಮ್ಮೊಳಗೆ ಕ್ರೀಡೆ ಆಡ್ತಾ ಇದ್ದಾನೆ. ನಾನಲ್ಲ ಇದರಲ್ಲಿ ಬದುಕ್ತಾ ಇರೋದು, ನಾನಲ್ಲ ಇದನ್ನು ಅನುಭವಿಸ್ತಾ ಇರೋದು, ಅದು ಪರಮಾತ್ಮ ಅನ್ನುವ ಭಾವ ಒಂದು ಕ್ಷಣ ಬರಲಿ. ಎಂಥ ನೆಮ್ಮದಿ, ಎಂಥ ಶಾಂತಿ. ಒಂದು ಕ್ಷಣ ಪ್ರಯತ್ನ ಪಟ್ಟು ನೋಡೋಣ. ಅನುಷ್ಠಾನ ಮಾಡಿದರೆ ನಮ್ಮ ನೋವೆಲ್ಲ ಕರಗಿ ಹೋಗಿಬಿಡುತ್ತೆ. ಬೆಟ್ಟದ ಹಾಗಿರುವ ನೋವು ಕರಗಿ ಹೋಗಿಬಿಡುತ್ತೆ. ಇದು ಪರಮಾತ್ಮನದು. ಆದ್ರಿಂದಲೇ ಗೀತಾಚಾರ್ಯ ನನಗೆ ಕೊಡಪ್ಪ ನನಗೆ ಕೊಡಪ್ಪ ಅಂತ ಹೇಳಿಕೊಳ್ತಾ ಬಂದ. ಹಾಗೆ ಪರಮಾತ್ಮ ದೇವನಾಗಿ ಪ್ರತಿಯೊಂದು ಜೀವದ ಒಳಗೆ ಆಡುವವನಾಗಿ, ಪ್ರತಿಯೊಂದು ಜೀವದೊಳಗೆ ಕಾಂತಿಯಾಗಿ, ಪ್ರತಿಯೊಂದು ಜೀವದೊಳಗೆ ಪ್ರಾಣನಾಗಿ, ಪ್ರತಿಯೊಂದು ಜೀವದ ಅಂತರ್ಯಾಮಿಯಾಗಿ ಇರುವ ಕಾರಣ ದೇವ. ದೇವ ಶಬ್ದಕ್ಕೆ ದೊಡ್ಡ ವ್ಯುತ್ಪತ್ತಿ ಇದೆ. ಹಾಗಿರುವಂಥ ದೇವ ದೇವಕೀ ನಂದನ. ಪ್ರತಿಯೊಂದು ತಾಯಿಗೆ ಯಾವ ರೀತಿಯ ಆನಂದವನ್ನು ಕೊಡಬಹುದೋ ಅಂಥ ಆನಂದ. ಆದ್ರಿಂದಲೇ ಪ್ರತಿಯೊಂದು ಮಗುವನ್ನು ನಾವು ಕಣ್ಣ ಅಂತ ಭಾವಿಸ್ತೇವೆ, ಮಮ್ಮಚಿ ಅಂತೇವೆ. ಎಲ್ಲಗೆ ಪ್ರತಿಯೊಂದು ಮಗುವನ್ನು ಕೂಡ ಆ ದೇವರು ಎಂಬ ಭಾವದಲ್ಲಿ ಹೇಗೆ ಭಾವಿಸ್ತೇವೆ, ಆ ರೀತಿಯಲ್ಲಿ ಪರಮಾತ್ಮನನ್ನು ಭಾವಿಸಿದಾಗ ನಮ್ಮ ಬದುಕು ಜಯ. ನಮ್ಮ ಬದುಕಿಗೆ ಜಯ ಅಂದ್ರೇನು? ಪರಿಪೂರ್ಣದ ಒಳಗೆ ನಾವು ಒಂದಾಗಿ ಹೋಗಲು ಸಾಧ್ಯ ಎಂಬ ತತ್ವವನ್ನ ಅಂದ್ರೆ ಇದು ಎರಡೇ ಎಲ್ಲದರ ಸಾರ. ಶ್ರೀವಲ್ಲಭೇತಿ ಪರಮಾತ್ಮನ ನಾಮ ಸಂಕೀರ್ತನೆ ಎಲ್ಲ ಕಲ್ಮಶ ತೊಳೆದು ಹಾಕುತ್ತೆ. ಪರಮಾತ್ಮನ ದಿವ್ಯ ಸಾನ್ನಿಧ್ಯ ನಮ್ಮೊಳಗೆ ಉಳಿಯುವಂತೆ ಮಾಡುತ್ತೆ. ಆ ದಿವ್ಯ ಸಾನ್ನಿಧ್ಯದ ಬಲದಿಂದ ನಾವು ಪರಮಾತ್ಮನ ಒಳಗೆ ನಿತ್ಯ ನಿರಂತರ ವಾಸ ಮಾಡುವ ಒಂದು ಫಲ ನಮಗೆ ದೊರಕುತ್ತೆ. ಅದೇ ಜಯ. ಆ ಫಲ ನಮಗೆ ದೊರಕುತ್ತೆ ಅನ್ನುವ ತತ್ವವನ್ನ ಈ ಒಂದು ಸ್ತೋತ್ರ ಶ್ಲೋಕ ಹೇಳ್ತಾ ಇದೆ. ಜಯತು ಜಯತು ದೇವೋ ದೇವಕೀ ನಂದನೋಯಂ
ಜಯತು ಜಯತು ಕೃಷ್ಣೋ ವೃಷ್ಣಿವಂಶಪ್ರದೀಪಃ ಜಯತು ಜಯತು ಮೇಘಶ್ಯಾಮಲಃ ಕೋಮಲಾಂಗೋ ಜಯತು ಜಯತು ಪೃಥ್ವೀ ಭಾರನಾಶೋ ಮುಕುಂದಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ. ಗುರುಭ್ಯೋ ನಮಃ.